भाषवतो वंदे भगवन्तो पुनः पुनः श्रीमच्छंकर भगवत् पूज्यवाद सद्गुरुभ्यो नमः। वंदेदं सच्चिदानन्दं यतिवर्यं महामतिं वेद वेदान्तधारज्ञं सद्गुरुं प्रणतोऽस्म्यहम्। तदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः प्रणवो ब्रह्म मांगल्यम् उच्यते किं पूर्वोक्त उपनिषच्छेषतया तत्सहकारी साधनान्तरापेक्षा अथ निरपेक्षैव ಪ್ರಶ್ನೆ ಮಾಡೋನ ಅಭಿಪ್ರಾಯ ಏನು ಅಂತ ಕೇಳಿದ್ರು. ವಾ ಕೋಟೆ ಹೆಂಗಂಟೆ ದೇವಸ್ಥಾನದ ನಾನ ಬ್ರಹ್ಮವಿದ್ಯೆಗೆ ಉಪನಿಷತ್ತು ಅಂತ ಹೆಸರು. ಉಪನಿಷತ್ತಿಗೆ ಶೇಷ ಅಂದ್ರೆ ಅಂಗ. ಉಪನಿಷತ್ತಿಗೆ ಅಂಗವಾಗಿ ಸಹಕಾರಿ ಸಾಧನ ಅಂತಾರೆ. ಇಲ್ಲಿ ಸಹಕಾರಿ ಸಾಧನ ಅನ್ನೋ ಶಬ್ದಕ್ಕೆ ಮನಸ್ಸಿನಲ್ಲಿ ಪ್ರತಿನಿತ್ಯವೂ ಇರಬೇಕಾದಂತಹದ್ದು. ಪುಸ್ತಕನ ಪರವಾಗಿಲ್ಲ ಸಾಧನ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಪಾಠ ಆದ್ಮೇಲೂ ಮನಸ್ಸಿನಲ್ಲಿ ಈ ಸಾಧನಗಳು ಇರಬೇಕು. ಸತ್ಯ, ಶಮದಮ, ಅಕ್ರೋಧ, ಕೊಸಿಟ್ ಅದೆಲ್ಲ ಆಮೇಲೆ ಇರಬೇಕು. ಆದ್ರೆ ಸಹಕಾರಿ ಸಾಧನ ಅನ್ನೋದು ಅಂತಃಕರಣವನ್ನ ಸಮಾಧಾನವಾಗಿ ನಿರ್ಮಲವಾಗಿಡುವಂತಹ ಸಾಧನಗಳು. ಅದನ್ನು ಹೇಳಬೇಕಾಗಿದೆ. ಇದು ಶ್ರವಣಾದಿಗಳು ಸಾಕ್ಷಾತ್ ಸಾಧನ ಆಯಿತು. ಏನು ಕರ್ಮಯೋಗ ಇದೆಲ್ಲ ಪರಂಪರಾ ಸಾಧನ ಪ್ರಸಿದ್ಧಾರ್ಥವೇ. ಆದ್ದರಿಂದ ಸಹಕಾರಿ ಸಾಧನ ಅನ್ನೋದನ್ನ ಭಾಷ್ಯಕಾರರು ಅದರ ಅಪೇಕ್ಷೆ ಇದೆಯೋ ಅಥವಾ ಏನು ಅಪೇಕ್ಷೆ ಇಲ್ವೋ ಉಪನಿಷತ್ತಿಗೆ ಅಂತ ಕೇಳಿದಾಗ, ಸಾಪೇಕ್ಷ ಚೇತ್ ಅಪೇಕ್ಷಿತ ವಿಷಯಾಂ ಉಪನಿಷದಂ ಬ್ರೂಹಿ. ಆ ಬ್ರಹ್ಮಜ್ಞಾನಕ್ಕೆ ಅಪೇಕ್ಷೆ ಇದೆ ಅಂದ್ರೆ ಅಪೇಕ್ಷಿತ ವಿಷಯವಾದ ಅಂದ್ರೆ ಅದಕ್ಕೆ ಏನ್ ಬೇಕೋ, ಆ ಉಪನಿಷತ್ ಬ್ರಹ್ಮಜ್ಞಾನಕ್ಕೆ ಏನ್ ಬೇಕೋ ಆ ಸಾಧನಗಳನ್ನು ಹೇಳಿ. ಅಥ ನಿರಪೇಕ್ಷ ಚೇತ್ ಏನು ಬೇಡ, ಜ್ಞಾನ ಆದ್ರೆ ತತ್ವಜ್ಞಾನ ಆದ್ರೆ ಮುಗೀತು, ಏನು ಅಪೇಕ್ಷೆ ಇಲ್ಲ. ಶ್ರವಣ ಮನನಾದಿಗಳನ್ನು ಮಾಡಿದ್ರೆ ಆಯ್ತು ಅಂತಂದ್ರೆ ಅವಧಾರಯ ಪಿಪ್ಪಲಾದವತ್ ನಾತಃ ಪರಮಸ್ತಿ ಇತಿ ಆಯ್ತು. ಪಿಪ್ಪಲಾದ್ರು ಹೇಳಿದಾಗ ಇದಕ್ಕಿಂತ ಬೇರೆ ಏನು ಇಲ್ಲ ಅಂತ ಒತ್ತಿ ಹೇಳ್ಬಿಡಿ. ಅಂದ್ರೆ ಪಿಪ್ಪಲಾದ್ರು ಕೊನೆಯಲ್ಲೇ 6 ಜನ ಪ್ರಶ್ನೆ ಮಾಡ್ತಾರಲ್ಲ, ಆ 6 ಪ್ರಶ್ನೋಪನಿಷತ್ನಲ್ಲಿ ಆ ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಆಯ್ತಪ್ಪ ಇದಕ್ಕಿಂತ ಬೇರೆ ಇನ್ನೇನಿಲ್ಲ, ಈ ಬ್ರಹ್ಮಜ್ಞಾನವೇ ಕೊನೆಯದು ಅಂತ ಹೇಳಿದ್ದಾರೆ, ಹಾಗೆ ಹೇಳ್ಬಿಡಿ ಅಂತ ಹೇಳಿದ್ರು. ಇಲ್ಲಿ ಬ್ರಹ್ಮಜ್ಞಾನ ಫಲ ಕೊಡೋಕೇನು ಬೇಕಿಲ್ಲ, ಅದು ಕರೆಕ್ಟ್. ಪಿಪ್ಪಲಾದ್ರು ಹೇಳಿದ್ರೆ ಸರಿ. ಆದ್ರೆ ಬ್ರಹ್ಮಜ್ಞಾನಕ್ಕೆ ಹೋಗೋ ಮೊದಲು ಸಾಧನ ಬೇಕ್ತಾನೆ. ಆದ್ರಿಂದ ಏವಂ ಅಭಿಪ್ರಾಯೇ ಏತದುಪಪನ್ನಂ ಆಚಾರ್ಯಸ್ಯ ಅವಧಾರಣ ವಚನಂ ಮುಕ್ತಾತೆ ಉಪನಿಷತ್ ಇತಿ. ಹೀಗೆ 2 ಅಭಿಪ್ರಾಯ ಇದೆ. ಬ್ರಹ್ಮಜ್ಞಾನವಾದ ಮೇಲೆ ಮತ್ತೇನು ಬೇಕಿಲ್ಲ ಅಂತ ಪಿಪ್ಪಲಾದ್ರು ಹೇಳಿದ್ದಾರೆ. ಇಲ್ಲ ಏನೋ ಸಾಧನಗಳು ಬೇಕು ಅಂತ. ಯಾವುದು ಸರಿ 2ರಲ್ಲಿ ಅಂತ ಕೇಳಬೇಕಾಯ್ತಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ರು ಬ್ರಹ್ಮಜ್ಞಾನ ಒಂದೇ ಸಾಕು ಫಲ ಕೊಡೋಕೆ. ಆಗಲ್ಲ ಬ್ರಹ್ಮಜ್ಞಾನ ಅಂದ್ರೆ ಆವಾಗ ಬೇಕಾಗತ್ತೆ. ಬ್ರಹ್ಮಜ್ಞಾನದ ದಾರಿಯಲ್ಲಿದ್ದವನಿಗೆ ಸಾಧನವೇ ಹೊರತು ಜ್ಞಾನವಾದ್ಮೇಲೆ ಇಲ್ಲ. ಈಗ ಅದನ್ನು ಮತ್ತೆ ಪ್ರಶ್ನೆ ಮೋಕ್ಷ ಅದು ಏನ್ ಮಾಡ್ತಾರೆ ಅಂದ್ರೆ, ಜ್ಞಾನನಿಷ್ಠ ಅನ್ನೋ ಪದವನ್ನ ಜ್ಞಾನವಾದ ಮೇಲೂ ಜ್ಞಾನಕ್ಕೋಸ್ಕರ ಇರೋನು ಇಬ್ರು ಜ್ಞಾನನಿಷ್ಠರೇ. ಫುಲ್ ಟೈಮ್ ಜ್ಞಾನಕ್ಕೋಸ್ಕರ ಕೊಟ್ಟರು ಜ್ಞಾನನಿಷ್ಠ, ಜ್ಞಾನವಾದ ಮೇಲೆ ಅದರಲ್ಲೇ ಮುಳುಗಿರ್ತಾರಲ್ಲ ಅವನು ಜ್ಞಾನನಿಷ್ಠ. ಜ್ಞಾನಿ ಆದ್ಮೇಲೆ ಹೌದು ಅದರಲ್ಲೇ ಇರ್ತಾನೆ, ಅದೇ ಆನಂದ ಪಡ್ತಾ ಇರ್ತಾನೆ, ಅವನು ಜ್ಞಾನನಿಷ್ಠ. ಹೀಗೆ 2 ಅರ್ಥದಲ್ಲಿ ಜ್ಞಾನನಿಷ್ಠ ಇರೋದ್ರಿಂದ ಈ ಬ್ರಹ್ಮಜ್ಞಾನಕ್ಕೆ ಮತ್ತೊಂದು ಬೇಕೋ ಬೇಡವೋ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನಕ್ಕೆ ಫಲ ಕೊಡೋಕ್ ಮತ್ತೊಂದು ಬೇಕಿಲ್ಲ. ಆದ್ರೆ ಬ್ರಹ್ಮಜ್ಞಾನ ಆಗ್ತಾ ಇರೋ ದಾರಿಯಲ್ಲಿ ಇದ್ರೆ ಬೇಕಾಗುತ್ತೆ. ಆಗ ಮುಂಚೆ ಬೇಕು. ಮುಂಚೆ ಅಂದ್ರೆ ಇದು ಬ್ರಹ್ಮಜ್ಞಾನವನ್ನ ವಿಚಾರ ಮಾಡೋ ಟೈಮ್ ಅಲ್ಲದೆ ಉಳಿದ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಸಹಕಾರಿ ಸಾಧನ ಬೇಕು. ಇಲ್ಲಿ ಹೋದ ಸಿಟ್ ಮಾಡ್ಕೊಂಡು ಈ ಬೇರೆ ದುರಾಚಾರಿ ಆದ್ರೆ ಏನ್ ಶ್ರವಣ ಮಾಡಿದ್ರೆ ಏನೋ ಪ್ರಯೋಜನ ಆಗಲ್ಲ. ಒಳಗಡೆ ಉದ್ದೇಶವೇ ಬೇರೆ ತರ ಇರುತ್ತೆ. ನನಗೆ ಬಹಳ ದುಃಖವಾಯ್ತು ಅಂದ್ರೆ ಇವರಿದ್ರಲ್ಲ ಬ್ರಹ್ಮಾನಂದೇಂದ್ರ ಸರಸ್ವತಿಗಳು, ಅದೇ ವಿಠ್ಲಾಪುರದ ಕೇಶವಮೂರ್ತಿಗಳು, ನಾನಿದ್ದಾಗಲೇ ಇದ್ರು. ಅಷ್ಟು ದಿವಸ ಇದ್ರು ನನಗ ಬೈತಿದ್ದಷ್ಟೇ ಅಲ್ಲ, ನಾನು ಇವ್ರ ಹತ್ರ ಆ ಯೋಗದ ಪವಾಡ ನೋಡೋಣ ಅಂತ ಕೇಳೋಣ ಅಂತ ಬಂದಿದ್ದೆ, ಏನಿಲ್ಲ ಅವರಲ್ಲಿ ಅಂತ ಬೈದ್ ಬಿಟ್ಟಿದ್ದಾರೆ. ನಾನು ಹೇಳಿದೆ ಅಷ್ಟು ನನಗೆ ಅದೇನಿಲ್ಲ, ನಾನು ಒಳ್ಳೆ ಕೋಗಿಲೆ ಅಂತ ಕಂಠ ಇತ್ತು,
ಆ ಕಂಠದಲ್ಲಿ ಸಂಗೀತ ಹೇಳ್ತಿದ್ದೆ, ಅದನ್ನ ಹೆಂಗಸರು ಹೇಳಿಸ್ಕೊಳ್ತಾ ಇದ್ರು. ಸ್ವಾಮಿಗಳು ಅದನ್ನ ಹೇಳ್ಕೊಳ್ಬಾರ್ದು, ಅಷ್ಟರಲ್ಲಿ ಹೆಂಗಸರಿಗೆ ಹೊರಗೆ ಸನ್ಯಾಸ ಕೊಡೋಕ್ ಮುಂಚೆ ಅದು ಸನ್ಯಾಸ ಕೊಡೋಕ್ ಮುಂಚೆ ಆ ಗುರು ಹಾಗೆ ಹೇಳಿಲ್ಲ. ಸನ್ಯಾಸ ಕೊಡೋಕ್ ಮುಂಚೆ ನೀನು ಸಂಗೀತ ಹೆಂಗಸರು ಹೇಳ್ಕೊಡ್ತಾ ಇದ್ರೆ ಸನ್ಯಾಸ ನಾನು ಕೊಡೋಲ್ಲ ಅದು ಸರಿ ಇದೆ. ಆಮೇಲೆ ಮಾಡ್ತಿದ್ದಂತೆ ಸ್ವಾಮಿಗಳು ಸನ್ಯಾಸ ಆದ್ಮೇಲೂ ಸಂಗೀತ ಹೇಳ್ಕೊಡ್ಬೇಡಿ ಬಿಟ್ರು. ಸ್ವಾಮಿ ಹೇಳಿ ಸರಿಯಾಗಿದೆ ಅಂತ ರೂಮಲ್ಲಿ ಕೂತ್ಕೊಂಡು ಸಂಗೀತ ಪಾಠ ಕೊಟ್ಟು ತಪ್ಪಾಗತ್ತೆ. ಅದೇ ಬರೋದು. ಅದು ಅವರಿಗೆ ಲೌಕಿಕವಾದ ಕೀರ್ತಿ ಅಧಿಕಾರ ಅದು ಇಷ್ಟ ಇದೆ ಹೊರತು ಅಜ್ಜ ಪೂಜೆ ಬೇಕಾಗಿಲ್ಲ. ಶರೀರ ಬಿಟ್ರು ಅಂತ ಗೊತ್ತಾಯ್ತಾನ? ಬಿಟ್ಟು ಬಹಳ ವರ್ಷ ಆಯ್ತು. ನಮ್ಮ ಇವ್ರಿಗೆ ಗೊತ್ತು, ಯಾರಿಗೆ ಗೊತ್ತಾ, ಮಲೆನಾಡಲ್ಲಿ ಇದ್ರು. ಹಾ, ಮಲೆನಾಡಲ್ಲಿ ಇದ್ರು. ನಮ್ ಇವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಚಂದ್ರಮೌಳಿ ರಾಯದುರ್ಗ, ಅವ್ರು ಬಹಳ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಅವರು ಪರವಾಗಿಲ್ಲ. ಹೀಗೆ ಎರಡು ಪ್ರಶ್ನೆಯನ್ನು ಇಟ್ಕೊಂಡು ಅದಕ್ಕೆ ಉತ್ತರ ಹೇಳ್ಬೇಕು. ನಾನು ನಾಮಧಾರಣಮಿದಂ ಯಥೋ ಅನ್ಯದ್ ವಕ್ತವ್ಯಮಾಹ ತಸ್ಯೈ ತಪೋದಮಃ ಇತ್ಯಾದಿ. ಉಕ್ತಾತೆ ಉಪನಿಷತ್ತು ಅನ್ನೋದು ಅವಧಾರಣ. ಸಾಕು ಇಷ್ಟೇ ಅಂತ ಹೇಳಿದ್ ಮಾಡಿದ್ದಾರೆ ಅಂತ ಅಲ್ಲ ಸ್ವಾಮಿ, ಮುಂದಕ್ಕೆ ಹೇಳ್ತಾ ಇದ್ದಾರೆ, ನೀವು ಅವಧಾರಣ ಅಂತಿರಲ್ಲ. ಈ ವಾಕ್ಯ ಮುಂದಿನ ವಾಕ್ಯಲ್ಲಿ ತಸ್ಯೈ ತಪೋದಮಃ ಅಂತ ಇತ್ಯಾದಿ. ಆ ಉಪನಿಷತ್ತು ಅಂದ್ರೆ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನಕ್ಕೆ ತಪಸ್ಸು, ದಮ, ಶಮ, ಪ್ರತಿಷ್ಠಾ, ಸತ್ಯ, ಆಯತನ ಇದೆಲ್ಲ ಇದೆಯಲ್ಲ. ಇವುಗಳೇ ಪ್ರತಿಷ್ಠಾ, ಸತ್ಯವೇ ಆಯತನ ಅಂತ ಇದೆಯಲ್ಲ. ಆದ್ರೆ ಇದನ್ನ ಅವಧಾರಣ ಮಾಡಬೇಡಿ ಅಂದ್ರೆ ಸತ್ಯಂ ವಕ್ತವ್ಯ ಮುಚ್ಯತೆ ಆಚಾರ್ಯೇಣ ನತು ಉಕ್ತ ಉಪನಿಷತ್ ಶೇಷತೆಯ ತತ್ ಸಹಕಾರಿ ಸಾಧನಾಂತರಾಭಿಪ್ರಾಯೇಣ ವಾ. ನಿಜ ಮುಂದೆ ಹೇಳಿದ್ದಾರೆ ಭಾಷ್ಯ ಆಚಾರ್ಯರು, ಮುಂದೆ ಏನು ಸಾಧನ ಹೇಳ್ಬೇಕು ಅದನ್ನ ಹೇಳಿರೋದು ನಿಜ. ಆದ್ರೆ ಬ್ರಹ್ಮಜ್ಞಾನ ಆದ್ಮೇಲೆ ಹೇಳಿದ್ದಲ್ಲ. ಬ್ರಹ್ಮಜ್ಞಾನವು ತನ್ನ ಫಲವನ್ನು ಕೊಡೋಕೋಸ್ಕರ ಹೇಳಿದ್ದಲ್ಲ. ಬ್ರಹ್ಮಜ್ಞಾನ ಆದ್ಮೇಲೆ ಅದು ಮೋಕ್ಷ ಫಲ ಕೊಡೋದಕ್ಕೆ ಸಹಕಾರಿ ಸಾಧನಗಳು ಬೇಕು ಅಂತ ಹೇಳಲಿಲ್ಲ. ಅದೇ ಹೇಳಿದ್ನಲ್ಲ, ಶಮೋದಮ ಶಮದಮಾದಿಗಳು ಸಹಕಾರಿ ಸಾಧನ ಅಂದ್ರೆ ಜೊತೆಲಿ ಇರ್ಬೇಕು ಅಂತ. ವಿಚಾರ ಮಾಡುವಾಗಲೂ ಇರ್ಬೇಕು. ಅದೆಲ್ಲ ಸಹಕಾರಿ ಸಾಧನ ಅಂದ್ರೆ ಮೂರು: ಪರಂಪರಾ, ಸಹಕಾರಿ, ಸಾಕ್ಷಾತ್. ಸಾಕ್ಷಾತ್ ಧ್ಯಾನ ಯೋಗ ಇದೆ, ಭಕ್ತಿ ಯೋಗ ಇದೆ. ಒಟ್ಟು ಆರಾಧನೆ ಕರ್ಮಧಾರ ದೂರ ಅಂತ, ದೂರದಿಂದ ಅಂತ. ಗೃಹಸ್ಥನಾಯ್ದ ಮಾಡ್ದ ಬ್ರಹ್ಮಚಾರಿ. ಭಕ್ತಿ ಮೊದ್ಲಿಂದ ಕೊನೆವರೆಗೂ. ಭಕ್ತಿ ಸ್ವತಂತ್ರ ಸಾಧನ ಅಲ್ಲ, ಸ್ವತಂತ್ರ ಸಾಧನ ಅಲ್ಲ ಅಲ್ಲ ಹೌದು, ಮೊದ್ಲಿಂದ ಕೊನೆವರೆಗೂ ಇದು. ಅದಪ್ಪ ಭಕ್ತಿ ಅಭಿವೃದ್ಧಿ ಬೇಕೇ ಬೇಕು. ಹಾಗಾಗಿ ಒಂದು ಜೊತೆಲೇ ಹೇಳ್ಕೊಂಡಿದೆ ಭಕ್ತಿ ಇರೋದು. ನೀವು ಉಪಾಸನೆ ಅಂತ ಹೇಳ್ತೀರಿ, ಅಷ್ಟ ಸರಿ. ಉಪಾಸನೆಯು ಸಹಕಾರಿ ಸಾಧನೆ, ಅಂತರ್ಧಾನ ಉಪಾಸನೆ. ಇವ್ರು ಹೇಳ್ತಾರೆ, ನೀವು ಐದಾಗ ಹೇಳ್ತಿದ್ದೀರಾ. ಅದೇ ಹೇಳಿದ್ರು ಇಲ್ಲಿ ಶ್ರವಣ ಶಾಸನ ಸಾಕ್ಷಾತ್ ಸಾಧನ, ಅದ್ರ ಜೊತೆಯಲ್ಲಿ ಬೇಕಾದ ಶಬ್ದವಾದಿಗಳು ಸಹಕಾರಿ ಸಾಧನ. ಅಂತರ್ಗ ಸಾಧನ ಭಕ್ತಿ ಉಪಾಸನೆ. ಪುರಾಣ ಭಾಷೆ ಭಕ್ತಿ ಇರ್ತೀವಿ, ವೈದಿಕ ಭಾಷೆ ಉಪಾಸನೆ ಇರ್ತೀವಿ. ಅದಕ್ಕೆ ಈಗ ಕರ್ಮಯೋಗ ಬಹಿರಂಗ ಸಾಧನ. ಪುರುಷಮಾತ ಸಂಬಂಧ ಜಪೋಪಾಸನೆಗಳು ಆರಾಧಕಾರಕ ಪರಂಪರೆ. ಸೋಷಿಯಲ್ ವರ್ಕ್ ಅಂದ್ರೆ ಭಗವದ್ಭಕ್ತಿ ಇರಬೇಕು, ಭಗವತ್ ಸಂಬಂಧ ವಿಭಾಗ ಹೇಳ್ಬೇಕು. ಕಿಂತು ಬ್ರಹ್ಮವಿದ್ಯಾ ಪ್ರಾಪ್ತಿ ಉಪಾಯಾಭಿಪ್ರಾಯೇಣ, ಶೇಷ ಅಂದ್ರೆ ಬ್ರಹ್ಮವಿದ್ಯೆ ಜೊತೆಲೇ ಇರ್ಬೇಕು ಅಂತಲ್ಲ, ಬ್ರಹ್ಮಜ್ಞಾನ ಜೊತೆಲಿ ಇವಳೆಲ್ಲ ಇರ್ಬೇಕು ಅಂತಲ್ಲ. ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಉಪಾಯವಾಗಿ ಇದನ್ನ ಮಾಡ್ಕೋಬೇಕು ಅಂತ ಹೇಳಿದೀವಿ ಹೊರತು ಬ್ರಹ್ಮಜ್ಞಾನವಾದ ಮೇಲೆ ಮೋಕ್ಷ ಫಲಕ್ಕೆ ಈ ಸಾಧನ ಇದ್ರೆ ಆಗತ್ತೆ ಅದೆಲ್ಲ ಹೇಳಲಿಲ್ಲ. ವೇದೈಹಿ ತದಂಗೈಶ್ಚ ಸಹಪಾಠೇನ ಸಮೀಕರಣ ತಪ ಪ್ರವೃತ್ತಿನಾಂ. ಇಲ್ಲಿ ಕೊನೆಯಲ್ಲಿ ವೇದಾಹ ಸತ್ಯಮಾಯಿತ ನಮ್ಮಂತ ವೇದಗಳನ್ನ ಅದರ ಅಂಗಗಳನ್ನ ಎಲ್ಲವನ್ನೂ ಹೇಳಿರೋದ್ರಿಂದ ಅದೆಲ್ಲ ಆರಾಧನೆ ದೂರದಿಂದ ಉಪಕಾರಕ. ವೇದಾಧ್ಯಯನ ಅನ್ನೋದು ಸಮೀಕರಣ. ಸಮೀಕರಣ ಅಂದ್ರೆ ಸಮಯವಾಗಿ ಜೊತೆಯಲ್ಲಿ ಸಾಧನ ಹೇಳಿದ್ರಿಂದ ಅಂತ, ಸಮವಾಗಿ ಮಾಡ. ವೇದಾಧ್ಯಯನ ಹೌದು, ವೇದಾಧ್ಯಯನ ಒಂದು ಕರ್ಮ ಅಲ್ವಾ. ನಾವು ಒಬ್ಬನಿಗೆ ಆಶ್ರಮ ಕರ್ಮ, ವರ್ಣಧರ್ಮ ಅಂತ ಇಟ್ಕೋಬಹುದು, ಬ್ರಹ್ಮಚಾರಿ ಧರ್ಮ ಅಂತ ಇಟ್ಕೋಬಹುದು. ವೇದಾಧ್ಯಯನ ಆರಾಧಕಾರಿ ಸಾಧನ ಅಂತಾರೆ. ಹೌದು, ಅದೇನು ಆಶ್ಚರ್ಯ. ಆ ವೇದಾನ್ವಚನ ವಿವಿಧಿ ಶಂತಿ ಸ್ಪಷ್ಟವಾಗಿದೆ. ಆರಾಧ ಅಂದ್ರೆ ದೂರದ ಶ್ರವಣಾದಿಗಳು ಇನ್ನು ಶುರುವಾಗಿರೋಲ್ಲ, ಮುಂಚೆನೆ ಮಾಡ್ತಾ ಇರ್ತಾನೆ ಅಂತ.
ಶ್ರವಣಾದಿಗಳ ಮಾಡ್ತಾ ಇರುವಾಗಲೇ ಜೊತೆಯಲ್ಲಿದ್ದು ಸಹಕಾರಿ ಸಾಧನ ಆಗ್ಬಿಡುತ್ತೆ. ಶ್ರವಣಾದಿಗಳನ್ನ ಮಾಡೋ ಅಷ್ಟೊತ್ತಿಗೆ ವೇದಾಧ್ಯಯನಾದಿಗಳನ್ನೆಲ್ಲ ಪೂರ್ತಿ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ. ವೇದಗಳು ಶಿಕ್ಷಾದ್ಯಂಗಗಳು ಮುಂದಿನ ವಾಕ್ಯ ಹೇಳ್ಬೇಕಲ್ವಾ. ನಹಿ ವೇದಾನಾಂ ಶಿಕ್ಷಾದ್ಯಂಗಾನಾಂಚ ಸಾಕ್ಷಾತ್ ಬ್ರಹ್ಮವಿದ್ಯಾಶೇಷತ್ವಂ ತತ್ ಸಹಕಾರಿ ಸಾಧನತ್ವಂ ವಾ ಸಂಭವತಿ. ಸಾಕಾರವಲ್ಲ ಸಾಕ್ಷಾತ್ವಲ್ಲಪ್ಪ, ಎರಡು ಅಲ್ಲ ಇದು. ಹಾಗಲ್ಲ, ಇವ್ರು ಹೇಳ್ತಾ ಇರೋದು ವೇದಾಧ್ಯಯನ ಮಾಡೋನಿಗೆ ಮುಂದೆ ಚಿತ್ತಶುದ್ಧಿಯಾಗಿ ಭಕ್ತಿಯಾಗಿ ಆಮೇಲೆ ಬ್ರಹ್ಮಜ್ಞಾನಕ್ಕೆ ಬರುತ್ತೆ ಅಂತ ವೈರಾಗ್ಯ. ಸರಿ, ಬ್ರಹ್ಮವಿದ್ಯೆಗೆ ಸಾಕ್ಷಾತ್ತು ಅಲ್ಲ ಸಾಕಾರಿಯೂ ಅಲ್ಲ. ನಿಜ ಹೇಳಿದ್ರೆ ಬ್ರಹ್ಮವಿದ್ಯೆಗೆ ಜ್ಞಾನ ಆದ್ಮೇಲೆ ಯಾರೂ ಬೇಕಿಲ್ಲ. ಉತ್ಪತ್ತಿಗೂ ಈಗ ಸಾಕ್ಷಾತ್ ಸಾಕಾರಿನೂ ಅಲ್ಲ ಅಂತಾರೆ. ಅಲ್ಲ ಪೂರ್ತಿಲ್ಲ ಅಲ್ಲ, ಎರಡೇ ಅಲ್ಲ ಹೇಳ್ತಾ ಇರೋದು, ಎರಡೇ ಅಲ್ಲ ಹೇಳ್ತಾ ಇರೋದು, ದೂರದಿಂದ ಇದೆ ಅಂತ ಹೇಳಿದ್ರು. ಹೌದು, ಇದೆರಡಲ್ಲ ಅಂತ. ಸಾಕ್ಷಾತ್ತು ಸಾಕಾರಿ ಅಲ್ಲ. ಆರಾಧ ಇದೆ, ಪರಂಪರಾ ಇದೆ, ಅಯ್ಯೋ ಅಂತರಂಗ ಇದೆ, ಬಹಿರಂಗ ಇದೆ, ಎಲ್ಲ ವೇದಗಳಾಗಲಿ ಶಿಕ್ಷಾದ್ಯಂಗಗಳಾಗಲಿ ಆರಂಗಗಳಾಗಲಿ ನೇರವಾಗಿ ಬ್ರಹ್ಮಜ್ಞಾನಕ್ಕೆ ಜೊತೆಯಲ್ಲಿ ಸಹಕಾರಿ ಸಾಧನ ಅಂತಾಗಲಿ ಅಥವಾ ಶ್ರವಣಾದಿಗಳಂತೆ ನೇರವಾಗಿ ಆಗಲೇಬೇಕು ಅಂತಾಗ್ಲಿ ಹೊಂದೋದಿಲ್ಲ. ಹಾ, ಸಮಾಜ ಮಾಡಿದಷ್ಟು ಮೇಲ್ಮಟ್ಟ ಅಲ್ಲ ವೇದಾಧ್ಯಯನ. ಬರದೇ ಯಾರಲ್ಲ ಸಮಾಧಿ ಚೈತ್ಯದಲ್ಲಿ ಬರದೇ ಬಿಟ್ಟಿಯಾರ. ಬೇರೆ ಆಶ್ರಮಕ್ಕಿಂತ ಶಮದವಾದಿಗಳು ಇನ್ನು ಹತ್ತಿರವಾದ ಸಾಧನ ಬ್ರಹ್ಮಜ್ಞಾನಕ್ಕೆ. ವೇದಾಧ್ಯಯನ ಇದೆಯಲ್ಲ, ಅದು ಸಹಕಾರಿ ಸಾಧನವೂ ಅಲ್ಲ, ಇದು ಅಲ್ಲ, ಅಂತರ್ಗ ಸಾಧನವೂ ಅಲ್ಲ. ಅದು ಅದರಿಂದ ಬರುತ್ತೆ. ವೇದಾಧ್ಯಯನದಿಂದ ಅವರಿಗೆ ಅಂತರ್ಗ ಸಾಧನ ಯೋಗ್ಯತೆ ಬರುತ್ತೆ. ಸರಿ, ಮೆಟ್ಲು ಈ ಕರ್ಮಯೋಗದಿಂದ ಉಪಾಸನೆ ಮಾಡ್ಕೋಬೇಕು ಅಷ್ಟೇ. ಪುರುಷ ಮಾತ್ರ ಸಹಪಠಿತಾನಾಮಪಿ ಪುರುಷ ಮಾತ್ರ ಆಶ್ರಮ ಧರ್ಮ ಕರ್ಮಯೋಗ ಯಾಕಂತದ್ದು. ಏನ್ ಮಾಡ್ಬಿಟ್ರು, ಯುಕ್ತಿ ಕೊಡುವಾಗ ವೇದ ಸತ್ಯ ಆಯ್ತಾನೆ ಹೇಳಿದ್ರೆ ಸಹಕಾರಿ ಸಾಧನ ಒಂದ್ ಸ್ವಲ್ಪ ಇದೆ, ಪರಂಪರಾ ಸಾಧನ ಇದೆ, ಆರಾಸ ಎಲ್ಲ ಸೇರಿಸಿ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನೀವು ಒಟ್ಟಿಗೆ ಹೇಳಿದ ಮಾತ್ರ ಎಲ್ಲ ಒಂದೇ ತರ ಅಂತ ಹೇಳ್ಬೇಡಿ ಅಂತ ಪೂರ್ವಕ್ಕೆ. ಸಹಪಠಿತ ಈಗ ಗುರುಕುಲದಲ್ಲಿ ವೇದಾಧ್ಯಯನ ಮಾಡ್ತಾನೆ, ಆಮೇಲೆ ನಿತ್ಯವಾಗಿ ಅಧ್ಯಯನವನ್ನು ಹೇಳ್ಕೊತಾನೆ. ಅಲ್ಲಿ ಭಗವದ್ ಭಕ್ತಿಯಿಂದ ಹೇಳ್ಕೊಂಡ್ರೆ ಅದು ಒಂದು ರೀತಿ ಆ ಕರ್ಮದ ಆಶ್ರಮ ಕರ್ಮಯೋಗವೇ. ಕರ್ಮಯೋಗ ಅಂದ್ರೆ ಅವರವರ ಕರ್ಮದಲ್ಲಿ ಕರ್ತವ್ಯದಲ್ಲಿ ಸೇರಿರೋದು. ಸ್ವಾಧ್ಯಾಯವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಕರ್ಮಯೋಗ. ಹೌದು, ಸುಮ್ನೆ ಮಾಡಿದ್ರೆ ಕರ್ಮಯೋಗ ಆಗಲ್ಲ. ಹೌದು, ಯಾವ ಆಶ್ರಮ ಕರ್ಮವೂ ಆಗಲ್ಲ. ಅಲ್ಲ, ಎತ್ಕರೋಷಣೆ ಮಾಡ್ಬೋದು ಕರ್ಮಯೋಗಕ್ಕೆ ನಾವು. ಇದು ಹೆಚ್ಚು ಜಾಯಸ್ತಿರ್ತಾರ. ಎತ್ಕರೋಷಿ ಹೇಗಿರೋದು? ಎತ್ಕರೋಷಿ ಎಲ್ಲರಿಗಿಂತ ಮೇಲ್ಮಟ್ಟ. ಮುಂದೆ ವ್ಯಾಪಕ ಇರಬಹುದು, ಆದ್ರೆ ಇದೇ ಹೆಚ್ಚು. ಎತ್ಕರೋಷಿ ಮುಂದೆ ಯಾವ್ದಾಗತ್ತೆ? ನೀನು ಎಲ್ಲಿಂದ ಬರೀ ಶಾಸ್ತ್ರೀಯವಾದ ಕ್ರಮ ಮಾಡಿದ್ರೆ ಅವನು ಎಲ್ಲವನ್ನು ಬರೀ ಶಾಸ್ತ್ರೀಯವಲ್ಲ ಮಾಡೋಷ್ಟು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾನೆ, ಇನ್ನೂ ಮೇಲ್ಮಟ್ಟ ಆಯ್ತದೋ. ಇವನು ಬರೀ ಶಾಸ್ತ್ರೀಯ ಕ್ರಮ ಮಾತ್ರ ಮಾಡ್ತಾನೆ, ಬಾಕಿದೆಲ್ಲ ನನ್ನ ಅಭಿಮಾನ, ನಾನ್ ಮಾಡಿದೀನಿ ಮಾಡ್ತಿರ್ತಾನೆ. ಮೇಲ್ಮಟ್ಟ ಅದು ಖಂಡಿತ ಮೇಲ್ಮಟ್ಟ, ಅದ್ರಲ್ಲಿ ನಿಮ್ಗೆ ಸಂಶಯವೇ ಇಲ್ಲ. ಈಗ ಮನುಷ್ಯನಿಗೆ ಶಾಸ್ತ್ರೀಯ ಕರ್ಮವನ್ನು ಕರ್ಮಯೋಗ ಮಾಡೋದು ಹೆಚ್ಚು, ಲೌಕಿಕ ಕರ್ಮವನ್ನು ಕರ್ಮಯೋಗ ಮಾಡೋದು. ಲೌಕಿಕ ಕರ್ಮವನ್ನು ನೀವು ಯತ್ಕರೋಷಿ ಶಾಸ್ತ್ರೀಯ ಕರ್ಮ ಯಾಕೆ ಬಿಡ್ತಾರೆ? ಯತ್ಕರೋಷಿ ಶಾಸ್ತ್ರೀಯ ಕರ್ಮವೂ ಹೌದು, ಬರೀ ಶಾಸ್ತ್ರೀಯ ಕರ್ಮ ಅಷ್ಟೇ ಅಲ್ಲ, ಶಾಸ್ತ್ರೀಯ ಕರ್ಮ, ದಾನ ಎಲ್ಲವೂ. ಅವನು ಬರೀ ಕರ್ಮಯೋಗ ಅಂದ್ರೆ ಶಾಸ್ತ್ರೀಯ ಕರ್ಮ ಮಾತ್ರ ಮಾಡ್ತಾನೆ, ಉಳಿದಿಲ್ಲ ನಾನ್ ಮಾಡ್ತೀನಿ ನಿಂತ್ಕೊಂಡಿರ್ತಾನೆ, ನಂದು ನಾನು ಅಂತ. ಇವನು ಅಷ್ಟನ್ನು ಶಾಸ್ತ್ರೀಯ ಕರ್ಮ ಮಾತ್ರ ಅಷ್ಟನ್ನು. ಆಯ್ತಪ್ಪ. ಸಹಪಠಿತಾನಾಮಪಿ ಯಥಾಯೋಗಂ ವಿಭಜ್ಯ ವಿನಿಯೋಗ ಸ್ಯಾದಿತಿ ಚೇತ್. ಓದೋ ಭಾಷ್ಯನ. ಸಹಪಠಿತಾನಾಮಪಿ ಯಥಾಯೋಗಂ ವಿಭಜ್ಯ ವಿನಿಯೋಗ ಸ್ಯಾದಿತಿ ಚೇತ್. ಯಥಾಯೋಗ ಅಂದ್ರೆ ಯಾವ್ಯಾವ್ದಕ್ಕೆ ಹೊಂದತ್ತೋ ಅದಕ್ಕೆ ಸೇರಿಸ್ಕೊಳ್ಳೋದು. ಜೊತೆಯಲ್ಲಿ ಹೇಳಿರ್ಬೋದು ವೇದಾಹ ಸತ್ಯಮ ಇದೆ, ಕೆಲವು ಸಹಕಾರಿ ಸಾಧನ ಇದೆ, ಕೆಲವು ಪರಂಪರಾ ಸಾಧನ ಇದೆ, ಕೆಲವು ಅದಂತ ತಗೊಳ್ಳಿ. ಎಲ್ಲ ಒಟ್ಟಿಗೆ ಹೇಳಿದಾನೆ, ಎಲ್ರಿಗೂ ಒಂದೇ ನಂಬರ್ ಹಾಕ್ಬೇಡಿ. ಒಟ್ಟಿಗೆ ಕೂತವರಲ್ಲ ಒಂದೇ ತರ ಅಂತ ಅಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಯೋಗ್ಯತೆ ಇರುತ್ತೆ. ಹಾಗೆ ಹೇಳಿದೇನ್ ಮಾಡೋಣ ಅಂದ್ರೆ ನಾ ಅಂತರು. ಅದಕ್ಕೆ ಅವನ ದೃಷ್ಟ ನಾ ಅಲ್ಲ, ಇನ್ನೊಂದು ಅವನ ದೃಷ್ಟಾಂತ ಕೊಡ್ತಾನೆ. ಯಥಾ ಸೂಕ್ತವಾಕ ಅನುಮಂತ್ರಣ ಮಂತ್ರಾಣ ಯಥಾ ದೈವತಂ ವಿಭಾಗ ತಥಾ ತಪೋದಮ ಕರ್ಮ ಸತ್ಯಾದೀನಾಮಪಿ ಬ್ರಹ್ಮವಿದ್ಯಾಶೇಷತ್ವಂ ತತ್ ಸಹಕಾರಿ ಸಾಧನತ್ವಂ ವಾ ಇತಿ ಕಲ್ಪ್ಯತೆ. ಸೂಕ್ತ ವಾಕ್ಯದಲ್ಲಿ ಹೇಳಿರುವಂತಹ ಮಂತ್ರಗಳಿವೆ. ಅದರಲ್ಲಿ ಯಾವ್ಯಾವ ದೇವತೆ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ತಗೋಬೇಕಂತ ಎಲ್ಲಾ ದೇವತೆನೂ ಎಲ್ಲಾ ಕಡೆಯಲ್ಲೂ ಹೇಳಲ್ಲ.
ಪೌರ್ಣಮಾಸ ಕೂರ್ಸಲು ಹೇಳಿದೆ. ಎಲ್ಲ ಹೇಳಿದೆ. ಎಷ್ಟು ದೇವತೆ ಬರುತ್ತೋ ಅಷ್ಟನ್ನು ಆರಿಸ್ಕೋಬೇಕು. ಯಥಾ ದೈವತಂ ಯಥಾ ವಿಭಾಗ. ಇಲ್ಲೂ ಕೂಡ ತಪಸ್ಸು, ದಮ, ಕರ್ಮ, ಸತ್ಯ ಇತ್ಯಾದಿಗಳನ್ನು ಹೇಳಿದ್ದಾರೆ. ಬ್ರಹ್ಮವಿದ್ಯೆಗೆ ಹೇಗೆ ಅದು ಇದಾಗತ್ತೋ, ಉಪಕಾರಕವಾಗತ್ತೋ, ದೂರವೋ ಹತ್ರವೋ ಸಹಕಾರ್ಯವೋ ಹಾಗೆ ಮಾಡ್ಕೊಳ್ಳೋಣ. ಸಹಜ ಕಲ್ಪತೆ. ಆದ್ರಿಂದ ನೀವು ಎಲ್ಲ ಹೀಗೆ ಅಂತ ಹೇಳ್ಬೇಡಿ, ಎಲ್ಲ ಸಹಕಾರ್ಯ ಅಂತ ಹೇಳ್ಬೇಡಿ. ವೇದಾನ ತದ್ವನಂ ಅಂತ ಉಪಾಸನೆ ಮಾಡೋದು, ಭಾವನೆ ಮಾಡೋದಾಯ್ತು. ಅದೇ ಪ್ರತಿಬೋಧ ವಿದಿತಂ ಮತಂ ಅನ್ನೋ ಕಡೆ ಪ್ರತಿ ಅರಿವು ಉಂಟಾಗ್ತಿರೋದು ಪರಮಾತ್ಮನಿಂದಾನೇ, ಈ ಅರಿವಿನ ಫಲರೂಪ ಪರಮಾತ್ಮನೇ ಅಂತ ವಿಚಾರ ಮಾಡ್ತಾ ಎಲ್ಲ ಪ್ರೀತಿನೂ ಪರಮಾತ್ಮಂದೇ. ಆದ್ರಿಂದ ಇದು ತದ್ವನ ಅನ್ನೋದಕ್ಕೆ ಪ್ರತಿಬೋಧ ಸೇರಿಸ್ಕೊಂಡ್ರೆ ಅದು ಉಪಾಸನೆ ಆಗದೆ ಜ್ಞಾನಕ್ಕೆ, ನಾನಿಲ್ಲ, ಈ ಪ್ರೀತಿ ಎಲ್ಲ ಅವಂದೇ, ಈ ಅರಿವೆಲ್ಲ ಅವಂದೇ ಅಂತ ಯೋಚನೆ ಮಾಡಿದ್ರೆ ಅದು ಜ್ಞಾನಕ್ಕೂ ಆಗ್ಬೋದಲ್ವಾ? ಅಲ್ಲ, ಜ್ಞಾನ ಅನ್ನೋದು ಅಪ್ರಯತ್ನವಾಗಿ ವಸ್ತುತಂತ್ರವಾಗಿ ತಿಳ್ಕೊಂಡ್ಬಿಡ್ತಾನೆ. ಪ್ರತಿಬೋಧ ವಿಧಿತ ಅನುಭವ ಅದು. ಇದು ಅದರದ್ದೇ ಆಧಾರದ ಮೇಲೆ ಇರುವಂತಹ ಒಂದು ಭಾವನೆ. ಈಗ ಪರಮಾತ್ಮನಿಗಾಗಿ ಎಲ್ಲವೂ ಹೋಗಿ ಸೇರುತ್ತೆ ಅನ್ನೋದು ಪ್ರಪಂಚದಲ್ಲಿ ಇರೋ ಅನುಭವ. ಪರಮಾತ್ಮನ ಸ್ವರೂಪಕ್ಕೆ ಎಲ್ಲಾ ಜ್ಞಾನಗಳು, ಎಲ್ಲಾ ಪ್ರೇಮಗಳು ಸೇರತ್ತೆ ಅನ್ನೋದು ವಸ್ತುತಃ ಅನುಭವ ಜ್ಞಾನಿಗೆ. ಬಾಕಿಯವರು ಅದನ್ನು ಭಾವನೆ ಮಾಡ್ತಾನೆ ಅಷ್ಟೇ, ತಿಳ್ಕೊಂಡಿಲ್ಲ, ಅನುಭವ ಬಂದಿಲ್ಲ. ಅಲ್ಲ, ಬರೋದಕ್ಕೆ ಮಾರ್ಗ ಆಗಲ್ವಾ? ಮಾರ್ಗ ಆಗ್ಬೋದು. ಅದು ಅವನು ಹಾಗೆ ಬಳಸಿದ್ರೆ, ಅವ್ನು ಲೌಕಿಕವಾಗಿ ಬಳಸ್ಕೊಂಡ್ರೆ ನಂಗೆ ಚೆನ್ನಾಗಿ ಎಲ್ರು ಬರಲಿ ಅಂತ ಹೇಳಿ ಭಗವಂತನ ಉಪಾಸನೆ ಮಾಡಿದ್ರೆ, ಎಲ್ಲ ದುಡ್ಡು ಕೊಡ್ಲಿ, ತಿಂಡಿ ತಂದು ಕೊಡ್ಲಿ, ಸಂಜೆ ನಮ್ಗೆ ಎಲ್ರು ಊರ್ನ ಹೇಗೆ ಬೇಕಾದ್ರೂ ಬಳಸ್ಕೋಬಹುದಲ್ಲ. ಅದ್ ಸರಿ. ಅಲ್ಲ, ನನಗೆ ಯಾವುದೇ ಸಾಮಾನ್ಯವಾಗಿ ಉಂಟಾಗೋ ಎಲ್ಲ ಕಾಮನೆಗಳು ಅಂದ್ರೆ ನನ್ನ ಪ್ರೀತಿಯಿಂದಾನೇ ಆಗ್ತಿರೋದ್ರಿಂದ ಕಾಮನೆಗಳು. ಅಲ್ಲಪ್ಪ, ನಿಮ್ ಯುಕ್ತಿ ಸರಿ, ಅನುಭವವೂ ಸರಿ, ಆದ್ರೆ ಉಪಾಸನೆ ಅನ್ನೋದು ಅಷ್ಟೇ ಅರ್ಥದಲ್ಲಿ ಇಟ್ಕೊಂಡಿರೋ ಉಪಾಸನೆ ಹೊರತು ಈ ಅನುಭವನೆಲ್ಲ ತಗೊಳ್ಬೇಕಾಗಿಲ್ಲ. ಅಲ್ಲಿ ವಾಕ್ಯ ವಿಧಿಮೋಕ್ಷ ಪರಾಣಿ ಅಂತ ಅಲ್ಲಿ ಎಲ್ಲ ಅಲ್ಲಿ ಹೋಗಿ ಸೇರಿಸ್ಬೇಕು ಅಂದಿಲ್ಲಪ್ಪ. ಎಲ್ಲವನ್ನು ಅದಕ್ಕೆ ಎಲ್ಲವನ್ನು ಮೋಕ್ಷ ಜೋಡಿಸಿ ಯಾಕೆ ಸೇರಿಸ್ಬೇಕು? ಅವರು ಪರಂಪರೆ ಆಗ್ಬಹುದು ಪರಂಪರೆಯ ಅಲ್ಲ. ತದ್ವನಂ ಅನ್ನೋ ಒಂದು ಉಪಾಸನೆಯಿಂದ ಅವನಿಗೆ ಭಗವಂತನ ಭಕ್ತಿ ಬೆಳೆದೋ ತತ್ವಜ್ಞಾನಕ್ಕೆ ಮುಂದೆ ಯೋಗ್ಯತೆ ಬರಬಾರ್ದು ಅಂತಿಲ್ಲ. ಅದೇ ಹೇಳಿದ್ದು. ಈಗ ಅದೇ ಭಾಷೆಕಾರರು ಖಂಡನೆ ಮಾಡಿದ್ದು ವಾಯುವ್ಯಕ್ಕೆ ಶ್ವೇತಮಾಲ ವೇದ ಅಂತಂದ್ರೆ ಆ ಕಾಮನೆ ಮಾಡ್ತಾನೆ, ಆಮೇಲೆ ಅವ್ನಿಗೆ ಬುದ್ಧಿ ಬರುತ್ತೆ, ಆಮೇಲೆ ಕಾಮ್ಯ ಕರ್ಮ ಅಲ್ಲ, ಅಲ್ಲಿಂದ ತಗೊಂಡ್ಬಂದು ಇಲ್ಲಿಗೆ ಜೋಡಿಸಿ ಎಲ್ಲ ಜೋಡಿಸ್ಬೇಡ, ಅದಕ್ಕೆ ಸೇರು ಸಾಕು. ಕಾಮ್ಯ ಕರ್ಮ ಅಲ್ಲ, ಕಾಮ್ಯ ಕರ್ಮಕ್ಕೆ ಬರೋಲ್ಲ. ಕರೆಕ್ಟ್, ಇದಕ್ಕೂ ಬರಲ್ಲ, ಮಾಮೂಲಿ ಕರ್ಮಕ್ಕೂ ಬರಲ್ಲ. ಅಲ್ಲಪ್ಪ, ಇದು ಕೆಲವು ತಮ್ಮ ಪ್ರಿಯಮಿತ್ಯೇತುಪಾಸೀತ ನಹಾಸ್ಯ ಪ್ರಿಯಂ ಪ್ರಮಾಯುಕಂ ಭವತಿ ಅಂತಿದೆ ವಾಕ್ಯ. ಪರಮಾತ್ಮನನ್ನೇ ಎಲ್ಲಕ್ಕಿಂತ ಅತ್ಯಂತ ಪ್ರಿಯ ಅಂತ ಉಪಾಸನೆ ಮಾಡಿದ್ರೆ ಅವನಿಗೆ ಪ್ರಿಯವಾದದ್ದು ಕಳ್ಕೊಳ್ಳೋದಿಲ್ಲ. ಅಂದ್ರೆ ಇದು ವ್ಯಾವಹಾರಿಕ ಅರ್ಥವೋ ಪಾರಮಾರ್ಥಿಕ ಅರ್ಥವೋ? ಅಲ್ಲಿ ಹೇಳಿಸೋದು ವ್ಯಾವಹಾರಿಕ ಅರ್ಥ. ಉಪಾಸನಾ ಪ್ರಕರಣ, ಅದು ಪ್ರಕರಣ ಕಾಮ್ಯವೋ ನಿತ್ಯವೋ? ಕಾಮ್ಯವಾಗಿ ಹೇಳಿಸೋದಲ್ಲಿ ಅನುಭವ. ಅದು ಪರಮಾತ್ಮನೇ ತನ್ನ ಸ್ವರೂಪ ಅಂತ ಅನುಭವ ಹೇಳ್ತಾ ಅವನು ತನ್ನ ಅನುಭವದಲ್ಲಿ ಎಲ್ಲವನ್ನೂ ಆತ್ಮನೇ ನೋಡೋನಿಗೆ ಪ್ರಿಯವಾದ ಕಳೆಯಲ್ಲ. ಅದನ್ನೇ ಅನುಭವ. ಉಪಾಸಿತ ಅನ್ನೋದು ಕಾಮ್ಯ. ನನಗೆಲ್ಲವೂ ಪ್ರಿಯ ಆಗ್ಬೇಕು ಮಾಡಿದ್ರೆ ಅವನು ಪ್ರಿಯ ಆಗತ್ತೆ ಅಂತ. ತದ್ವನ ಉಪಾಸಿತ ಉಪಾಸನ ಮಾಡಿದ್ರೆ ಏನ್ ಫಲ ಆಗುತ್ತೆ? ಉಪಾಸನೆ ಫಲ. ನೀವು ಎಲ್ಲ ವಾಕ್ಯವನ್ನು ಜ್ಞಾನಕ್ಕೆ ತಗೊಂಡು ಜೋಡಿಸಿ ಅಂದ್ರೆ ಏನು ತಗೋತಾ ಇಲ್ಲ, ಜ್ಞಾನಕ್ಕೆ ತಗೋತಾ ಇಲ್ಲ, ಜ್ಞಾನ ಯೋಗ್ಯತೆ ಹೇಳ್ತಾ ಇದ್ದೀನಿ, ಜ್ಞಾನ ಅಂತ ಹೇಳ್ತಾ ಇಲ್ಲ ನಾನು. ಅದೇ ಹೇಳ್ತೀನಿ, ಎಲ್ಲಕ್ಕೂ ಜ್ಞಾನ ಯೋಗ್ಯತೆ. ಬಾಯಿ ಬೇಕು ಜ್ಞಾನ ಯೋಗ್ಯತೆ ಆಗಲ್ಲ. ಯಾಕೆ ಬರಲ್ಲ ಜ್ಞಾನ ಯೋಗ್ಯತೆ? ಇದು ನೀವು ಜೋಡಿಸ್ಬೇಕು ಅಂದ್ರೆ ಎಲ್ಲವನ್ನೂ ಜೋಡಿಸ್ಬೋದು. ಭಕ್ತಿಗೆ ನೀವು ಕೂತ್ಕೊಂಡು ಮಾಂಡವ್ಯದಲ್ಲಿ ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಜೋಡಿಸಿದವ್ರು ನೀವು, ನಿಮ್ಗೆ ಇದನ್ನ ಜೋಡಿಸಕ್ ಬರಲ್ಲ. ನಿಮ್ಗೆ ಜೋಡಿಸ್ತೀರಿ ನೀವು. ಮಾಂಡವ್ಯಕ್ಕಿನ ವಿಷಯ ಬೇರೆ, ನೀನ್ ದೃಷ್ಟಾಂತ ಕೊಡ್ಬೇಡ. ಪ್ರಸ್ತುತ ಏನೋ ಭಕ್ತಿ ಅನ್ನೋದಿದೆ. ಭಕ್ತಿಗೆ ಅವಾಂತರ ಫಲವೂ ಉಂಟು, ಪರಮ ಫಲವೂ ಉಂಟು. ಅವಾಂತರ ಫಲಕ್ಕೋಸ್ಕರ ಮಾಡ್ತಾನೆ ಅಂತಲ್ಲ, ಅವಾಂತರ ಫಲ ತಾನಾಗಿ ಆಗತ್ತೆ. ಪರಮಾತ್ಮನೇ ತದ್ವನ ಅಂತ ಒಂದು ಪ್ರೇಮ. ಅದಕ್ಕೆ ಅವಾಂತರ ಫಲ ಲೋಕದವರು ಅವನನ್ನು ಇಷ್ಟಪಡಬಹುದು, ಅದು ಅವನು ಇಷ್ಟಪಟ್ಟಿಲ್ಲ ಆ ಫಲವನ್ನ. ಅವಾಂತರ ಫಲವ ಇಲ್ಲಿ ಹೇಳೋದು ಅದೇ ಮುಖ್ಯ ಫಲ. ಅವಾಂತರ ಫಲ ಬೇರೆ, ಮುಖ್ಯ ಫಲ ಬೇರೆ ಅಂತ ಹೇಳಿದಪ್ಪ ಇಲ್ಲಿ. ಯಾಕ ಇಲ್ಲಿ ಏನ್ ಹೇಳಿದ್ರು? ಮುಖ್ಯ ಫಲ ಬೇರೆ ಹೇಳಿದ್ರ, ಪರಮಾತ್ಮ ಪ್ರಾಪ್ತಿ ಆಗತ್ತೆ ಅಂತ ಹೇಳಿದ್ರೆ ನೀವ್ ಹೇಳ್ಬೇಡಿ ಸರ್. ಸುದ್ದಿ ವಾಕ್ಯ ತೋರಿಸಿ ನನಗೆ. ನೀವು ಹೂನ್ ಬಿಟ್ರೆ ಒಳ್ಳೆ ಕಥೆ ಆಯ್ತು. ನಾನು ಹೇಳಿದ್ರೆ ಹೂಂತೀನಿ. ಈಗ ಬಾಯಿ ವ್ಯಕ್ತಿ ಅದೇ ಅರ್ಥ ನಾನು ಹೇಳ್ತೀನಿ ನೋಡ್ರಿ. ಈಗ ಅಲ್ಲಿ ಇರೋದು ಅಲ್ಲಿ ತದ್ವನಂ ಈಗ ಪ್ರೇಮೇತಿ ಉಪಾಸೀತ ಇದೆಯಲ್ಲ, ಅಲ್ಲೂ ಅಷ್ಟೇ ನಹಾಸ್ಯ ಪ್ರೇಮ ಪ್ರೇಮಾಯಕಂಭವತಿಗೋಸ್ಕರ ಹೇಳಿಲ್ಲ. ಅದು ಪ್ರಿಯನಾಗಿದ್ದ ತರೇತ ಪ್ರೇಯ ಪುತ್ರಾತ್ ಪ್ರೇಯೋ ವಿತ್ತಾತ್ ಪ್ರೇಯ ಸರ್ವಸ್ಮಾತ್ ಜರೇಯ ಮಹಾತ್ಮಾತ್ ಜ್ಞಾನ ಪ್ರಕರಣದಲ್ಲಿ ಬಂದಿರೋದು. ಈಗ ವೈಶ್ವಾನರ ಉಪಾಸನೆ ಬಂದಿರೋದನಾ? ಅದು ಜ್ಞಾನವ ಉಪಾಸನೆ ಅಂತ ಕೇಳಿದ್ರೆ ಜ್ಞಾನವೇ ಅದ. ಉಪಾಸನೆ ಪ್ರಕರಣ ಉಪಾಸನೆ ಬಂದಿರೋದು. ಯಾಕೆ ಇಲ್ಲಿ ಮಾಂಡುಕ್ಯದಲ್ಲೇ ಅಲ್ಲಿ ಉಪಾಸನೆ ಹೇಳಿದೆಯಲ್ಲ, ಅವಾಂತರ ವಿಷಯ. ಅದೇ ಹಾಗೆ ತಗೋ. ಅವಾಂತರ
ಇಲ್ಲಿ ಹಂಗಲ್ಲ. ಇದು ಅವಾಂತರ. ಉಪಾಸನೆ ಅವಾಂತರ ವಿಷಯ ಅಲ್ಲ, ಪ್ರತ್ಯಕ್ಷ ಉಪಾಸನೆ ಹೇಳಿದ್ರು. ಅಲ್ಲಿ ಭಾಷೆಕಾರ ತೋರಿಸ್ತಾರೆ, ಯಾರಿಗೆ ಇದು ಆಗಲ್ವೋ ಆ ಮಂದಾಧಿಕಾರಿಗಳಿಗೆ ಅಂತ ಪೀಠಿಗೆ ಹಾಕೊಂಡು ತೋರಿಸ್ತಾ ಇದ್ದಾರೆ. ಸರಿಪ, ಉಪಾಸನೆ ಮಂದಾಧಿಕಾರಿಗಳಿಗೆ ನಾನು ಒಪ್ಕೋತೀನಿ, ಆದ್ರೆ ಕಾಮ್ಯ ಉಪಾಸನೆ ಅಂತ ಏನಲ್ಲ ಅದು. ಅಲ್ಲ, ಎಲ್ಲಾ ಉಪಾಸನೆ ಕಾಮ್ಯವೇ. ಭಕ್ತಿ ಎಲ್ಲ ಕಾಮ್ಯ ಅಲ್ಲ. ಉಪಾಸನೆ ಅನ್ನೋದೇ ಕಾಮ. ಕಾಮನೆ ಇಲ್ಲದೆ ಉಪಾಸನೆ ಮಾಡಕ್ಕಾಗಲ್ಲ. ಕಾಮ ಇಲ್ಲ ಅಂತಂದ್ರೆ ಅವನಿಗೆ ಅವಿದ್ಯೆ ಇಲ್ಲ ಭಕ್ತಿ ಕಾಮ ಉಪಾಸನೆ ಎರಡಲ್ಲ ಅದು. ಅಲ್ಲ, ನಾ ಹೇಳ್ತೇವೆ ಉಪಾಸನ, ಉಪಾಸಕ, ಉಪಾಸ್ಯ, ಉಪಾಸನೆ ಅಂತ ತ್ರಿಪುಟಿ ಬಂದಷ್ಟು ಕಾಮ ನೀನ್ ಅದು ಕಾಮ್ಯ ಅನ್ನೋದಕ್ಕೆ ಅರ್ಥ ನಿರ್ದಿಷ್ಟ ಕಾಮ್ಯ ಅಂತ ಅರ್ಥ. ನಿತ್ಯ ಕರ್ಮವು ಕಾಮ್ಯ ಅಂದ್ರೆ ಲೋಕದಲ್ಲಿ ನಿತ್ಯ ಕರ್ಮವು ಆ ಕಾಮನೆ ಆಗಲ್ಲ ಅಷ್ಟೇ. ಹಾ, ಆದ್ರೆ ಇಲ್ಲೂ ಒಂದು ವಿದ್ಯೆ ಕಾಮ ಕರ್ಮ ಇರುತ್ತೆ. ಅವಿದ್ಯಾ ಕಾಮ ಕರ್ಮ ಇರೋದ್ರಲ್ಲೇ ಭಾವನೆ ಮಾಡಕ್ ಹೋಗಿರೋ ಅದನ್ನ ಒಪ್ಕೋತೀನಿ, ಆದ್ರೆ ಕಾಮ್ಯ ಅಲ್ಲ. ನೀವು ಅದನ್ನ ಜ್ಞಾನಕ್ಕೆ ಜೋಡಿಸ್ಬೇಡಿ ಅಂತ ಎಷ್ಟು. ಭಕ್ತಿ ಧ್ಯಾನಕ್ಕೆ ಬರುತ್ತೆಪ್ಪ ಅಂತ ಹೇಳಿದ್ರೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ, ಆಯ್ತು ಬಿಡು, ಮುಂದಕ್ಕೆ ಹೋಗೋಣ, ಚರ್ಚೆ ಬೇಡ. ಇಲ್ಲೇ ಇರೋ ಫಲ ಹೇಳ್ತೀರಾ ನೀವು, ಭಾರಿ ಸಮಸ್ಯೆ ಇದೆ. ಇಲ್ಲೇ ಇರೋ ಫಲ ಅಲ್ಲಪ್ಪ, ನೀವ್ ಬೇರೆ ಕಡೆ ಹೋಗಿ ತದ್ವನ ಅವ್ರು ಚೆನ್ನಾಗಿದೆ ಹೋಗಿ ತಿರ್ಗಾಡಲ್ವಾ? ಯಾತಕ್ ಹೋಗ್ತೀರಾ? ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ತ್ರಿಪುಟಿ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಹೋಗ್ಬೇಡ, ತ್ರಿಪುಟಿ ಇದೆ ಹೋಗ್ತಾ ಇದೀವಿ, ಯಾಕಿಲ್ಲ ಅಂತೀರಾ ನೀವು? ಅದು ಇದು ಪರಮಾತ್ಮನೇ, ತದ್ವನಂ, ಪರಮಾತ್ಮನೇ ಎಲ್ಲರಿಗೂ ಇಷ್ಟವಾದವನು, ಅವನ ಪ್ರೇಮೇ ಒಂದು. ಅದು ಎಲ್ಲ ಕಡೆಗೂ ಕರ್ಕೊಂಡು ಹೋಗುತ್ತೆ. ಈ ಪ್ರಹ್ಲಾದನಿಗೂ ಧ್ರುವನಿಗೂ ಏನೋ ಮೊದಲೇ ತತ್ವಜ್ಞಾನದ ಪ್ರೇಮ ಆಯ್ತಾ? ಏನಿಲ್ಲ, ರೂಪದ ಪ್ರೇಮ ಆಯ್ತು. ಪ್ರಹ್ಲಾದನಿಗಿತ್ತು, ಧ್ರುವನಿಗಿಲ್ಲ. ಧ್ರುವ ನಂತರದವನು, ಪ್ರಹ್ಲಾದನ ಯೋಗ್ಯತೆ ಬೇರೆ. ಪರಮಾತ್ಮ ಹೇಳಿದ್ರೆ ಅವನು ಬಾಕಿ ಸಣ್ಣ ವಸ್ತು ಕೊಡೋಲ್ಲ, ಸಣ್ಣ ವಸ್ತು ತಾನಾಗಿ ಬರೋದು, ತನ್ನನ್ ಕೊಡೋದೇ ಅವ್ನು ಮುಖ್ಯ ಅವನಿಗೆ. ನನಗೇನೋ ಹಾಗ ಅನ್ಸತ್ತಪ್ಪ, ನೀವು ಇಷ್ಟಪಟ್ರಿ. ನಾನು ಚಿಕ್ಕ ಹುಡುಗನ ಇದ್ದ ಬಳಪಕ್ಕೆ ರಾಮನಾಮ ಜಪ ಮಾಡೋದನು, ಸೀಸ್ಕಡ್ಡಿ. ಬಳಪ ಅಂದ್ರೆ ರಾಮ 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 ಜಪ ಮಾಡಿ ಬಳಪ ತಗೊಂಡೆ. ಆ ರಾಮನಾಮ ಬರೀ ಬಳಪ ಮಾತ್ರ ಕೊಡಿಸ್ತಾನೆ ನನಗೆ. ಎಂಥ ಗುರುಗಳು ಸಿಕ್ಕಿದ್ರ, ಅದೆಲ್ಲ ಹೇಳಕ್ಕಾಗಲ್ಲ. ಬಳಪನೆ ಬಂದಿದೆ, ಅದರಿಂದ ಅದು ಬೇರೆ ಬನ್ನಿ ಒಳಗಡೆ ಎಲ್ಲದೂ ಆಯ್ತಪ್ಪ, ನನಗೆ ಸಹಸ್ರ ಫಲಾಪ್ತ್ಯರ್ಥ ಆಚಮನ ಗರಿಷ್ಯ ಮಾಡ್ರಿ. ಯಾಕೆ ಬರ್ಲಿಲ್ಲ ನಾನು ಹಿಂಗೆಲ್ಲ ಹೇಳಿದ್ರೆ ಆಗಲ್ಲ ಗುರುಗಳೇ, ಇದನ್ನ ನಾವು ಒಪ್ಪೋದಿಲ್ಲ. ಭಕ್ತಿಯ ಶಕ್ತಿ ನಿನಗೆ ಅರ್ಥ ಆಗಿಲ್ಲ ಬಿಡು. ಇಟ್ಕೊಂಡು ಶ್ರದ್ಧೆಯಿಂದ ಮಾಡಿದಾಗ ಅವನ ಗುಣಮಟ್ಟ ಕೆಳಗೆ ಮಾಡ್ತಾ ಮಾಡ್ತಾ ಆಸೆ. ಈಗ ಇಲ್ಲಿ ಎರಡಿದೆ ಅಂಶ. ಒಂದು ಭಕ್ತಿ ಮಾಡೋನು ಭಕ್ತಿ, ಇನ್ನು ಯಾರಲ್ಲಿ ಭಕ್ತಿ ಇಟ್ಟ್ಯಾನೋ ಅವನು. ಈಗ ಒಬ್ಬ ಗುರುಗಳು ಭಾರಿ ಮಹಾತ್ಮರು, ಅವ್ರ ಹತ್ರ ಹೋಗಿ ಸೇವೆ ಮಾಡ್ತಾ ಇರ್ತಾನೆ. ಇವನ ಮನಸ್ಸಲ್ಲೇನು ಭಾರಿ ಯೋಗ್ಯತೆ ಇರೋ ಅವಶ್ಯಕತೆ ಇಲ್ಲ, ಗುರುಗಳಿಗೆ ಹೇಳ್ಕೊಂಡ್ರು ಆಗ್ಬಿಡುತ್ತೆ. ಎಂಥದ್ದು ಕಲ್ತವ್ರಲ್ಲ. ಗುರುಗಳ ಮಹಿಮೆ ಹಾಗೆ ಭಗವಂತನ ಕೊಟ್ರೆ ಯಾರು ತಡೀತಾರ? ಅಲ್ಲಿ ಒಂದ್ ಕಡೆ ಭಾಷ್ಯಕಾರ ಬರೀತಾರೆ, ಶಾಸ್ತ್ರಾರ್ಥದಲ್ಲಿ ಭಾವನೆ ಶಾಸ್ತ್ರಾರ್ಥ ಮಾಡಕ್ಕಾಗಲ್ಲ, ವಾಚ್ಯ ಅದು. ನಾ ಹೇಳಿದ ಶಾಸ್ತ್ರಾರ್ಥ ಮಾಡ್ಬೇಕಾದ್ರೆ ವಿಷಯ ಹೇಳ್ಬೇಕು. ನೀವು ಭಾವನೆ ತಗೊಂಡ್ಬಂದ್ರೆ ನಾ ಏನು ಮಾತಾಡಕ್ಕೆ ಬರಲ್ಲ. ಅದು ಸರಿ, ಈಗ ಹೋಗೋಣ ಮುಂದಕ್ಕೆ. ಪ್ರಕೃತವೇ ಅಲ್ಲ ಅದು, ಅಪ್ರಕೃತ ವಿಚಾರ ಹೋಯ್ತು. ಗುರುಗಳೇ, ನಾನಿಲ್ಲಿ ಉಪಾಸನೆಯನ್ನಾಗ್ಲಿ ಜ್ಞಾನದಿದ್ದನ್ನಾಗ್ಲಿ ಕೇಳಿಲ್ಲ. ಸಾಮಾನ್ಯವಾದ ನನ್ನಂತ ಮಧ್ಯಮ ಅಧಿಕಾರಿಗಳಿಗೆ ಅಥವಾ ಅಧಮಾಧಿಕಾರಿಗಳಿಗೆ ನಿತ್ಯ ಜೀವನದಲ್ಲಿ ಬೇಡ ಅಂದ್ರೂ ಕಾಮನೆಗಳು ಬರ್ತಾ ಇರೋದ್ರಿಂದ, ಪ್ರತಿ ಕಾಮನೆನೂ ಒಂದು ಪ್ರೀತಿಯ ರೂಪ ಆದ್ರಿಂದ ಈ ಪ್ರೀತಿ ಪರಮಾತ್ಮಂದೇ ಅಂತ ಯೋಚನೆ ಮಾಡಿ ಪ್ರತಿ ಸರ್ತಿನೂ ಈ ಅರಿವು ಏನ್ ಈ ಪ್ರೀತಿ ಇದ್ರ ಇಷ್ಟ ಅನ್ನೋ ಅರಿವು ಬರ್ತಾ ಇದೆ, ಇದು ಪರಮಾತ್ಮಂದೇ ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತ ಒಳ್ಳೇದು, 100ಕ್ಕೆ 100 ಸಂದೇಹವೇ ಇಲ್ಲ. ಆದ್ರೂ ಪರಮಾತ್ಮನದೇನ್ ಪೂರ್ತಿ ಇರ್ಬೇಕು, ಕೊನೆಯಲ್ಲಿ ಒಂದ್ಸಲ ಅಲ್ಲ, ಆರಂಭದಿಂದ ಕೊನೆವರೆಗೂ ಇರ್ಬೇಕು. ನಾನು ಇದುವರೆಗೂ ಮಗುವಾಗಿ ಪ್ರೀತಿಸಿದೆ, ಈಗ ನಾನು ಪರಮಾತ್ಮ ಅಂತ ಬದಲಾಯಿಸ್ಕೊಳಕ್ ಬರಲ್ಲ. ತಪೋದಮ ಕರ್ಮ ಸತ್ಯಾದೀನಾಮಪಿ ಬ್ರಹ್ಮ ವಿದ್ಯಾಶೇಷತ್ವಂ ತತ್ ಸಹಕಾರಿ ಸಾಧನತ್ವಂ ವಾ ಇತಿ ಕಲ್ಪ್ಯತೆ. ಆಯ್ತು. ವೇದಾನಾಂ ತದಂಗ ಅರ್ಥ ಪ್ರಕಾಶಕತ್ವೇನ ಕರ್ಮ ಆತ್ಮಜ್ಞಾನೋಪಾಯತ್ವಂ ಇತಿ. ವೇದಗಳು ವೇದಾಂಗಗಳು ಅದರ ಅರ್ಥ ಹೇಳೋದರ ಮೂಲಕವಾಗಿ ಅರ್ಥ ಪ್ರಕಾಶಕ ದ್ವಾರೇಣ ಕರ್ಮಕ್ಕೂ ಉಪಾಯ, ಆತ್ಮಜ್ಞಾನಕ್ಕೂ ಉಪಾಯ. ವೇದದಲ್ಲಿ ಕರ್ಮವನ್ನು ಹೇಳಿದೆ, ಉಪಾಸನೆ ಹೇಳಿದೆ, ಜ್ಞಾನವನ್ನು ಹೇಳಿದೆ. ಎಲ್ಲಕ್ಕೂ ವೇದಾರ್ಥ ಅನ್ನೋದು ಬೇಕು. ಆದ್ರಿಂದ ಹೀಗೆ ಮಾಡಬಹುದು. ಏವಂ ಹೇಯಂ ವಿಭಾಗೋ ಯುಜ್ಯತೆ ಅರ್ಥ ಸಂಬಂಧೋಪಪತ್ತಿ ಸಾಮರ್ಥ್ಯ. ಈ ರೀತಿ ಅಲ್ಲಿ ಹೇಳಿರೋದ್ರಲ್ಲಿ ಕೆಲವನ್ನ ಪರಂಪರಾ ಸಾಧನ ಮಾಡಿ, ಕೆಲವು ಸಹಕಾರಿ ಸಾಧನ ಮಾಡಿ, ಕೆಲವು ಈಗ ಮಾಡಿ ಪರವಾಗಿಲ್ಲ ಅಂತ ಹೇಳಿ ಹೇಗೋ ಹೊಂದ್ಸೋಣ ಅಂತ ಬ್ರಹ್ಮಜ್ಞಾನಕ್ಕೆ ಎಲ್ಲವೂ ಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ. ಆದ್ರೆ ಅವ್ರು ಹೇಳಿದ್ರು ಪ್ರಕೃತದಲ್ಲಿ ಅದಿಲ್ಲ ಅಂತ. ಇಷ್ಟ ಹೇಳಿದ್ದು ತಪ್ಪು. ಯಾಕೆ ತಪ್ಪು ಅಂದ್ರೆ ಉಪನಿಷತ್ ಅಂದ್ರೆ ಬ್ರಹ್ಮಜ್ಞಾನವು ಫಲ ಕೊಡೋ ಯಾವುದು ಬೇಕಿಲ್ಲ.
ಇವನ್ ಫಲ ಕೊಡಬೇಕು ಅಂತ ಹೇಳಿದ್ನ ಹಾ ಬ್ರಹ್ಮಜ್ಞಾನ ಸಾತ್ವಿಕ ಸಾಧನ ಅಂತ ಹೇಳಿದ. ಬ್ರಹ್ಮಜ್ಞಾನ ಪ್ರಾಪ್ತಿ ಅಲ್ಲ, ಬ್ರಹ್ಮಜ್ಞಾನ ಜೊತೆಯಲ್ಲೇ ಫಲ ಕೊಡಬೇಕು ಅಂತ. ಫಲ ಆಗ್ಬೇಕು, ಬ್ರಹ್ಮಜ್ಞಾನದ ಫಲ ಆಗ್ಬೇಕಾದ್ರೆ ಇದೆಲ್ಲ ಇರ್ಬೇಕು. ಆಗಲ್ಲ. ಬ್ರಹ್ಮಜ್ಞಾನದ ಫಲಕ್ಕೆ ಯಾರು ಬೇಡ. ಅಯುಕ್ತೇ, ಇದು ಯುಕ್ತಿ ಸರಿಯಲ್ಲ. ನಹ್ಯಂ ವಿಭಾಗೋ ಘಟನಾಂ ಪ್ರಾಂಚತಿ. ಘಟನಾ ಅಂದ್ರೆ ಯುಕ್ತಿ ಉಪಪತ್ತಿ ನಂಬ, ಇದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಅದು ಹೊಂದಾಣಿಕೆ ಆಗೋದಿಲ್ಲ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಅದನ್ನು ಘಟನಾಂ ನ ಪ್ರಾಂಚತಿ ಅಂತ ಬರ್ತಿದ್ದಾರೆ ಭಾಷ್ಯಕಾರರ ಭಾಷೆ. ಕೆಲವು ಅಂತ ಇದು ಹೊಂದಾಣಿಕೆ ಆಗ್ತಾ ಇಲ್ಲ ನೀವು ಹೇಳ್ತಾ ಇರೋದು. ಇಲ್ಲಿ ಹೇಳಿರೋದು ಎರ್ರ ಬಿರ್ರಿ ಹೇಳಿದ್ದಾರೆ. ಬ್ರಹ್ಮಜ್ಞಾನವನ್ನು ಹಿಂದೆ ಹೇಳಿದ್ದಾರೆ. ಆ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಅಂತೂ ಹೇಳಿದ್ದಾರೆ. ಈ ಮಧ್ಯೆ ಇವುಗಳನ್ನು ಅದ್ರ ಜೊತೆ ಸೇರಿಸೋಕ್ ಬರೋದಿಲ್ಲ. ನಹಿ ಸರ್ವಕ್ರಿಯಾಕಾರಕ ಫಲಭೇದ ಬುದ್ಧಿ ತಿರಸ್ಕಾರಿಣ್ಯ ಬ್ರಹ್ಮ ವಿದ್ಯಾಯಾಃ ಶೇಷಾಪೇಕ್ಷಾ ಸಹಕಾರಿ ಸಾಧನ ಸಂಬಂಧೋ ವಾ ಯುಜ್ಯತಿ. ಬ್ರಹ್ಮಜ್ಞಾನವು ತನ್ನ ಫಲವನ್ನು ಕೊಡೋದಕ್ಕೆ ಇದೆಲ್ಲ ಜೊತೆಲಿ ಇರಬೇಕು ಅಂತ ಹೇಳಿದ್ರೆ ತಪ್ಪು. ಇದು ಹೊಂದೋದಿಲ್ಲ. ಯಾಕೆಂದ್ರೆ ಸಕಲ ಕ್ರಿಯಾಕಾರಕ ಫಲಭೇದ ಬುದ್ಧಿ ಒಳಸೋಗತ್ತೆ. ಜ್ಞಾನವಾದ್ಮೇಲೆ ಕ್ರಿಯೆಯೂ ಇಲ್ಲ, ಕಾರಕವೂ ಇಲ್ಲ, ಫಲವೂ ಇಲ್ಲ. ಪ್ರಪಂಚವೆಲ್ಲ ಮೂರೇ: ಕ್ರಿಯಾ, ಕಾರಕ, ಫಲ. ಈ ಭೇದ ಬುದ್ಧಿಯನ್ನೇ ತಿರಸ್ಕಾರ ಅಂದ್ರೆ ಅಳಿಸಿ ಹಾಕೋದು. ತಿರಸ್ಕಾರ ಅಂದ್ರೆ ತಳ್ಳೋದು ಅಂತ ಅರ್ಥ ಅಲ್ಲ, ಒರೆಸ್ಬಿಡೋದು. ಇಷ್ಟು ಭೇದ ಬುದ್ಧಿಯನ್ನು ಒರೆಸುವಂತಹ ಬ್ರಹ್ಮವಿದ್ಯೆಗೆ ಇವುಗಳು ಅಂಗವಾಗಿ ಬರಬೇಕು ಅಂತಾಗ್ಲಿ, ಇವುಗಳು ಜೊತೆಯಲ್ಲಿ ಇರ್ಬೇಕು ಅಂತಾಗ್ಲಿ, ಅಥವಾ ಇವುಗಳು ಸಹಕಾರಿ ಸಾಧನ ಸಂಬಂಧ ಯಾವುದೂ ಬೇಕಿಲ್ಲ. ಬ್ರಹ್ಮಜ್ಞಾನ ತಾನೊಂದೇ ಫಲವನ್ನು ಕೊಡುತ್ತೆ. ಫಲ ಕೊಡುತ್ತೆ ಅನ್ನೋದು ಉಪಚಾರವೇ, ಫಲ ಕೊಡಬೇಕಾಗಿಲ್ಲ. ಅಲ್ಲೋ ಬ್ರಹ್ಮಜ್ಞಾನವಾದ ಕೂಡ ಸಮಯದಲ್ಲಿ ಫಲ. ಆದ್ರಿಂದ ಇದು ಯಾವ ಸಹಕಾರಿ ಸಾಧನ ಸಂಬಂಧವೂ ಬೇಕಾಗಿಲ್ಲ. ಸರ್ವ ವಿಷಯ ವ್ಯಾವೃತ್ತ ಪ್ರತ್ಯಗಾತ್ಮ ವಿಷಯ ನಿಷ್ಠತ್ವಾಚ ಬ್ರಹ್ಮ ವಿದ್ಯಾಯ. ಎಲ್ಲಾ ವಿಷಯಗಳನ್ನು ಬಿಟ್ಟು ಹಿಂತಿರುಗಿ ಒಳಗಡೆ ಹೋದ ಪ್ರತ್ಯಗಾತ್ಮ ವಿಷಯದಲ್ಲೇ ನಿಂತವನಿಗೆ ಬ್ರಹ್ಮವಿದ್ಯೆ. ಪ್ರತ್ಯಗಾತ್ಮನೇ ವಿಷಯ, ಅದರಲ್ಲೇ ಕೊನೆ ಕಾಣುತ್ತೆ ಬ್ರಹ್ಮವಿದ್ಯೆ. ಬ್ರಹ್ಮಜ್ಞಾನ ಅಂದ್ರೆ ಎಲ್ಲ ತಾನಲ್ಲದನ್ನೆಲ್ಲ ತೊರೆದು ಎಲ್ಲವನ್ನು ಸರಿಸಿ ದಬ್ಬಿ ಹೊರಗಡೆ ಕಳಿಸಿ ತಾನಾಗಿ ಉಳ್ಕೊಂಡ್ರೆ ಆಗ ನಾನೇ ಬ್ರಹ್ಮ ಅನ್ನೋ ಅನುಭವ ಗೊತ್ತಾಗುತ್ತೆ. ನೀವು ಎಷ್ಟು ಬಿಡೋಕ್ ಸಾಧ್ಯವೋ ಅಷ್ಟು ಬಿಟ್ಟಾಕ್ಬಿಡ್ರಿ, ಒಂಚೂರು ಉಳಿಸ್ಕೊಬಿಡ್ರಿ. ಎಲ್ಲವನ್ನು ಹೊರ ದಬ್ಬಿ ಅಷ್ಟು ವಿಷಯಗಳನ್ನು ಅನಾತ್ಮಗಳನ್ನು ತಳ್ಳಿಬಿಟ್ಟು ಕೇವಲ ಪ್ರತ್ಯಗಾತ್ಮನಲ್ಲೇ ಉಳಿಸ್ಕೊಂಡ್ರೆ ನೀವೇ ಬ್ರಹ್ಮ ಅನ್ನೋ ಅನುಭವ ಗೊತ್ತಾಗುತ್ತೆ. ಬ್ರಹ್ಮ ಅಂದ್ರೆ ಅಪರಿಚ್ಛಿನ್ನ, ಬ್ರಹ್ಮ ಅಂದ್ರೆ ದೇಶಕಾಲ ಪರಿಚ್ಛೇದ. ಈ ಉಪನಿಷತ್ನ ಹೇಳಿರೋ ಅಷ್ಟೂ ಪದವು ಆತ್ಮನ ಒಬ್ಬನಿಗೆ ಹೊಂದೋದು. ಅದಕ್ಕೆ ಮಾಂಡುಕ್ಯಲ್ಲಿ ಏನ್ ಮಾಡಿದ್ರು ಗೊತ್ತಾ? ಓಮಿತ್ಯದ ಬ್ರಹ್ಮ ಅಂತ ಶುರು ಮಾಡಿ ಸರ್ವಂ ಖೇರದ ಬ್ರಹ್ಮ ಎರಡೂ ಹೇಳಿ ಆತ್ಮಾಚ ಬ್ರಹ್ಮ ಅಂತ ಯಾಕೆ ಹೇಳಿದ್ರು? ಎರಡಕ್ಕೂ ಜಾಯಿಂಟ್ ಕೊಟ್ರು. ಆತ್ಮನಲ್ಲೇ ಓಂ ಅನ್ನೋದಾಗೋದು, ಆತ್ಮನಲ್ಲೇ ಬ್ರಹ್ಮ ಅದು. ಆತ್ಮನಾಗಿ ತಿಳಿದು ಹೋದ್ರೆ ಆ ಓಂಕಾರ ಎಲ್ಲ ಆಗೋದಿಲ್ಲ, ಆತ್ಮನಾಗಿ ತಿಳಿದು ಹೋದ್ರೆ ಆ ಬ್ರಹ್ಮ ಎಲ್ಲವೂ ಆಗೋದಿಲ್ಲ. ಅದನ್ನ ಆತ್ಮನಲ್ಲೇ ಎಲ್ಲ ಸೇರ್ಬೇಕು. ಅದಕ್ಕೆ ಆತ್ಮನಿಗೆ ಸಪ್ತಾಂಗ ಏಕೋನವಿಂಶತಿ ಮುಖ ಅಂತ ಆತ್ಮನನ್ನೇ ವರ್ಣನೆ ಮಾಡಿದ್ರು. ಅಂದ್ರೆ ಉಪನಿಷತ್ತು ಅನುಭವವನ್ನು ಹಿಡಿಯೋಕೆ ಬಹಳ ಉಪಾಯ ಮಾಡತ್ತೆ. ಮೊದಲು ಏನೋ ಒಂಥರ ಹೇಳಿದಾಗ ಕಾಣತ್ತೆ, ಮೆಲ್ಲ ಕರ್ಕೊಂಡು ನಿಮ್ ಸ್ವರೂಪದಲ್ಲಿ ಕೂರಿಸ್ಬೇಕು. ಎಲ್ಲ ಬಿಡಬೇಕಾದ್ದೆಲ್ಲ ತಳ್ಳು, ಬಿಟ್ರೆ ನೀನ್ ಗಟ್ಟಿ, ಹಿಡ್ಕೊಂಡ್ರೆ ಕೆಟ್ಟೆ. ಅದಕ್ಕೋಸ್ಕರವಾಗಿ ಭಾಷ್ಯಕಾರರು ಹೇಳ್ತಾರೆ, ಮೋಕ್ಷಮಿಚ್ಛನ್ ಸದಾ ಕರ್ಮ ತತ್ಫಲಸ್ಯ ಚ ನಿಶ್ರೇಯಸಸ್ಯ. ಆ ಫಲವಾದ ನಿಶ್ರೇಯಸ ಪರಮಾನಂದ ಮೋಕ್ಷ ಅನ್ನೋದು ಕೂಡ ಪ್ರತ್ಯೇಕಾತ್ಮ. ಯಾವ ಫಲವು ಯಾವ ಅಪೇಕ್ಷೆಯೂ ಇಲ್ಲ. ಬ್ರಹ್ಮವಿದ್ಯೆಯ ಫಲ ಅದು ಯಾವುದೋ ಮೋಕ್ಷ. ಮೋಕ್ಷಮಿಚ್ಛನ್ ಸದಾ ಕರ್ಮ ತ್ಯಜೇದೇವ ಸಸಾಧನಂ ತ್ಯಜತೈವ ಹಿ ತಜ್ಞೇಯಂ ತ್ಯಕ್ತು ಪ್ರತ್ಯಕ್ ಪರಂ ಪದಂ. ಮೋಕ್ಷ ಬೇಕು, ಬಂಧನ ಬೇಡ ಅಂದ್ರೆ ಕಾಮ ಬಂಧನ ಮೇ ವೇದಂ ಅಂತ ಮೊದಲು ಹೇಳಿದ್ರಲ್ಲ. ಕಾಮ ಬಂದ್ರೆ ಬಂಧನ ಬಂತು, ಬಹಳ ಜೋಪಾನ ಆಗಿರ್ಬೇಕು. ಮನಸ್ಸಿನಲ್ಲಿ ಕರಿ ಕಳ್ಳ ಬಂದು ಕೂತ್ಕೊಂಡ ಅಂದ್ರೆ ಕಟ್ ಹಾಕದ ಅಂತ ಕಾಮ ಅಂದ್ಕೊಂಡೆ ಬಲವಾದ ಬಿಡಿಸ್ಕೊಳ್ಳೋಕ್ ಒದ್ದಾಡ್ತಾ ಇದ್ದಾನೆ ಹೊರಗಡೆ ಬಿಡೋಕ್ ಆಗಲ್ಲ. ಮೋಕ್ಷ ಮಿಚ್ಛನ್ ಸದಾ ಕರ್ಮ ತ್ಯಜೇದೇವ ಸಸಾಧನಂ. ಸಾಧನ ಸಹಿತವಾದ ಅಷ್ಟೂ ಕರ್ಮಗಳನ್ನು, ಲೌಕಿಕ ಕರ್ಮ, ಓದಿ ಕರ್ಮ ಎಲ್ಲವನ್ನು ಬಿಡಬೇಕು. ಶಾರೀರ ಸ್ಥಿತಿ ಮಾತ್ರವಾದ್ದು ಆಗ್ರಹ ಪೂರ್ವವಾಗಿಲ್ಲ, ತಾನೇ ನಡ್ಕೊಂಡು ಹೋಗೋದು. ತ್ಯಜತೈವ ಹಿ ತಜ್ಞೇಯಂ. ಬಿಡೋನಿಗೆ ಆ ಜ್ಞೇಯವಾದ ಆತ್ಮ ಗೊತ್ತಾಗೋದು. ತನ್ನೊಳಗಿರೋ ಆತ್ಮ ಈ ಕರ್ಮದಲ್ಲಿ ಮುಳುಗಿದವನಿಗೆ ಗೊತ್ತಾಗಲ್ಲ, ಕಾಮದಲ್ಲಿ ಮುಳುಗಿದವನಿಗೆ ಗೊತ್ತಾಗಲ್ಲ, ಈ ಹೊರಗಡೆ ಪ್ರಪಂಚದಲ್ಲಿದ್ದವನಿಗೆ ಏನ್ ಮಾಡಿದ್ರು ಅರ್ಥ ಆಗಲ್ಲ.
ಅವನು ಬಿಡುವವನಿಗೆ ಚಕ್ತುಹು, ಯಾರು ಬಿಡ್ತಾ ಇದ್ದಾನೋ ಅವನಿಗೆ ಒಳದಲ್ಲಿರುವಂತಹ ನಿಜವಾದ ಸ್ಥಾನ ಅದು. ಬಿಡ್ತಾ ಇದ್ದ ಹೋಗ್ತಾನಲ್ಲ ಅದು ಚಕ್ತುಹು. ತ್ಯಾಗ ಮಾಡುವವನ ಒಳಗಿನ ನಿಜವಾದ ಸ್ವರೂಪವೇ ಬ್ರಹ್ಮ, ಒಳಗೆ ಕೂತಿಯಾನೆ. ಇನ್ನು ಹೊರಗಡೆ ಹುಡುಕಿದ್ರೆ ಎಲ್ಲಿ ಸಿಗತ್ತೆ? ಅಂಥವನು ಹೊರಗಡೆ ಇರೋದು ಅಷ್ಟನ್ನು ಬಿಡ್ಬೇಕು. ಮೋಕ್ಷ ಬೇಕಾ, ಬಂಧನ ಬೇಡ, ಇನ್ನೊಬ್ಬರ ಅಧೀನ ಆಗೋದು ಬೇಡ ಅಂದ್ರೆ ಬಿಡು. ಬಿಡೋದ್ರಲ್ಲಿ ಸಂತೋಷ ಪಡೋದು ಕಲಿ. ಹಿಡ್ಕೊಳ್ಳೋದ್ರಲ್ಲಿ ಸಂತೋಷ ಪಟ್ರೆ ಪ್ರಯೋಜನ ಇಲ್ಲ. ಹಿಡ್ಕೊಳ್ಳೋದು ಅನುಭವಿಸಿದೆ ಅಂದ್ರೆ ಏನು ಅನುಭವಿಸೋಕೆ ಬರಲ್ಲ. ಎಷ್ಟೇ ತಿಂದ್ರು ಹೊಟ್ಟೆಲಿ ಇಟ್ಕೊಳಕ್ ಬರಲ್ಲ, ಖಾಲಿ ಮಾಡ್ಲೇಬೇಕು. ಖಾಲಿ ಆಗಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಗೊತ್ತಾಯ್ತಂದ್ರೆ ತ್ಯಾಗವೇ ನಿಜವಾದಂತಹ ಫಲ. ಏನ್ ಭಗವಂತ ಇಡೀ ಪ್ರಪಂಚದಲ್ಲಿ ವ್ಯವಸ್ಥೆ ಮಾಡಿಬಿಟ್ಟಾನೆ. ಎಷ್ಟು ಬಿಡ್ತೀರೋ ಅಷ್ಟು ಆನಂದ, ಎಷ್ಟು ಬಿಡ್ತೀರೋ ಅಷ್ಟು ಬಂಧನ ಇಲ್ಲ, ಎಷ್ಟು ಬಿಡ್ತೀರೋ ಅಷ್ಟು ಸ್ವಾತಂತ್ರ್ಯ. ಏನ್ ಬೇಕಾದ್ರೂ ಬಿಡೋಕ್ ರೆಡಿ ಅಂದ್ರೆ ಅವ್ನು ಪೂರ್ಣ ಸ್ವತಂತ್ರ. ಅವನು ಅದೇ ಮುಖ್ಯವಾದ್ದು. ತಸ್ಮಾತ್ ಕರ್ಮಣಾಂ ಸಹಕಾರಿತ್ವಂ ಕರ್ಮಶೇಷಾಪೇಕ್ಷಾ ವಾ ನ ಜ್ಞಾನಸ್ಯ ಉಪಪದ್ಯತೆ. ಕರ್ಮಗಳು ಜೊತೆಲಿ ಇರಲಿ, ಕರ್ಮದ ಶೇಷಾಪೇಕ್ಷ ಅಂದ್ರೆ ಕರ್ಮವು ಅಂಗವಾಗಿರಲಿ ಅಥವಾ ಉಳಿದ ಸಾಧನಗಳಿರಲಿ ಅನ್ನೋದು ಜ್ಞಾನಕ್ಕೆ ಮಾತ್ರ ಹೊಂದೋದಿಲ್ಲ. ಜ್ಞಾನ ತನ್ನ ಫಲ ತಾನೇ ಕೊಡುತ್ತೆ. ತತಃ ಅಸದೇವ ಸೂಕ್ತವಾಕಾನುಮಂತ್ರಣವದ್ ಯಥಾ ಯೋಗಂ ವಿಭಾಗ ಇತಿ. ಸೂಕ್ತವಾಕಾನುಮಂತ್ರಣದಲ್ಲಿ ಹೇಗೆ ಆಯಾಯ ಮಂತ್ರಣದಲ್ಲಿ ಉಪಯೋಗಿಸ್ಕೊಂಡು ಬಳಸ್ಕೋತೀರೋ ಆ ರೀತಿ ಯಾವ್ಯಾವ್ದು ಎಲ್ಲೆಲ್ಲಿ ಬರುತ್ತೋ ಆ ಜ್ಞಾನದ ಜೊತೆಲಿ ಅದನ್ನೆಲ್ಲ ಅನುಷ್ಠಾನ ಮಾಡ್ರಿ ಅಂತ ಹೇಳಿ ತಪ್ಪೋ ಅದೆಲ್ಲ ಬರೋದಿಲ್ಲ. ತಸ್ಮಾತ್ ಅವಧಾರಣಾರ್ಥತೈವ ಪ್ರಶ್ನ ಪ್ರತಿವಚನಸ್ಯ ಉಪಪದ್ಯತೆ. ಉಪನಿಷದಂಭೋ ಬ್ರೂಹಿ ಕೇಳಿದ. ಕೇಳಿದೇನೋ ಜ್ಞಾನ ಒಂದೇ ಸಾಕೋ ಅಂದ. ಉಕ್ತಾತೆ ಉಪನಿಷತ್ತು, ಬ್ರಹ್ಮಜ್ಞಾನವೇ ಸಾಕಪ್ಪ ಅಂತ ಹೇಳಿದಾಗಾಯ್ತು. ಏನು ಬೇಡ ಅದಕ್ಕೆ. ಇಷ್ಟರ್ಥಕ್ಕೆ ಆ 2 ವಾಕ್ಯಕ್ಕೆ ಇಷ್ಟರ್ಥ ಹೇಳೋದು ಇಷ್ಟು ಚರ್ಚೆ ಮಾಡಿದ್ರು. ಪ್ರಶ್ನೆ ಏನೋ ಉಪನಿಷದಂಭೋನೋ ಬ್ರೂಹಿ ಅಂದ್ರು. ಏನೋ ಬ್ರಹ್ಮಜ್ಞಾನ ಒಂದಾಗ್ಬಿಟ್ರೆ ಸಾಕ ಅಂದ್ರು. ಆಯ್ತು, ಮುಗೀತು ಅಂದ್ರು. ಏತಾವತ್ಯೇವ ಇಯಂ ಉಪನಿಷದ್ ಉಕ್ತ ಅನ್ಯನಿರಪೇಕ್ಷ ಅಮೃತತ್ವಾಯ. ಈಗ ಹೇಳಿದ್ವಲ್ಲ ಬ್ರಹ್ಮಜ್ಞಾನ ಅಂತ, ಆ ಉಪನಿಷತ್ ಅಷ್ಟೇ ಸಾಕು, ಮತ್ತೊಂದರ ಅಪೇಕ್ಷೆ ಇಲ್ಲ. ಆ ಬ್ರಹ್ಮಜ್ಞಾನವೇ ಅಮೃತತ್ವವನ್ನು ಕೊಡುತ್ತೆ ಅಂತ. ಈ ಅರ್ಥ ಇವ್ರಿಗೆ ಮಾತ್ರ ಹೊಂದುತ್ತೆ. ಹಿಂಗ ಅರ್ಥ ಮಾಡಕ್ಕೆ ಯಾರಿಗೂ ಹೊಳೆಯುತ್ತದೆ. ಪ್ರತ್ಯಕ್ಷ ನೋಡಿದ್ರೆ ಬೇರೆ ಅರ್ಥ ಬರ್ತಾರೆ, ಅದಕ್ಕೆ ಹಿಂಗ್ಸುತ್ತೆ ಅರ್ಥ ಮಾಡ್ತಾರೆ. ಇಲ್ಲಪ್ಪ, ಪ್ರಶ್ನೆ ಮಾಡೋನಲ್ಲಿ ಸ್ವಾಮಿ ನೀವು ಉಪನಿಷತ್ತು ಬ್ರಹ್ಮಜ್ಞಾನ ಹೇಳಿದ್ರಲ್ಲ ಅಷ್ಟೇ ಸಾಕು, ಅದಕ್ಕೆ ಏನಾದ್ರು ಜೊತೆ ಬೇಕು ಅನ್ನೋ ಅರ್ಥನ ಇಟ್ಕೋಬೇಕು. ಅದೇ ಹೇಳಿದ ಔತಾತೆ ಉಪನಿಷತ್ತು ಅಂದ್ರೆ ಇಷ್ಟೇ ಸಾಕಪ್ಪ ಜ್ಞಾನ. ಅದು ಬ್ರಹ್ಮಜ್ಞಾನವಾದ ಮೇಲೆ ಪ್ರಶ್ನೆ ಮಾಡಿದ್ರಿಂದ ಆ ಪ್ರಶ್ನೆಗೆ ಅರ್ಥ. ಬ್ರಹ್ಮಜ್ಞಾನ ಶುರುವಿಗೆ ಕೇಳಿದ್ರೆ ಅವರು ಸಾಧನಗಳೆಲ್ಲ ಬೇಕು ಅನ್ನೋರು. ಬ್ರಹ್ಮಜ್ಞಾನಕ್ಕೆ ಹೊರಟವನಿಗೆ ಹಿಂದಿ ತುದಿ ಬಂದಿದೆ. ತಸ್ಸೈತಪೋದಮ ಕರ್ಮೇತಿ ಪ್ರತಿಷ್ಠಾ ವೇದ ಸರ್ವಾಂಗಾಣಿ ಸತ್ಯಮಾಯತನಂ. ಇದೆಯಲ್ಲ ಆಯ್ತು, ನೀವು ಬರ್ತಿ ಚರ್ಚೆ ಬನ್ನಿ. ನಾ ಒಂದು ಚರ್ಚೆ ಮಾಡಿ ಬೇಗ ಮುಗಿಯಣಿದೆ. ಓದು ಓದು. ಆಯ್ತಾ, ಮಂಗಳ. ತಸ್ಯೈ ತಪಃ ಕರ್ಮ ಇತಿ ಪ್ರತಿಷ್ಠಾ ವೇದಾಃ ಸರ್ವಾಂಗಾನಿ ಸತ್ಯಂ ಆಯತನಂ. ತಸ್ಯೈ ಅಂದ್ರೆ ಅವಳಿಗೆ. ಅವಳಿಗೆ ಅಂದ್ರೆ ಯಾರಿಗೆ? ಇಲ್ಲಿ ಅವಳು ಅವಳಿಗೆ ಅಂದ್ರೆ ಯಾರಿಗ? ತಸ್ಯೈ ಬ್ರಹ್ಮವಿದ್ಯಾ ಉಪನಿಷದೇ. ಇಲ್ಲಿರೋದು ಉಕ್ತಾತೆ ಉಪನಿಷತ್ತು. ಅದನ್ನ ತಸ್ಯೈ ನೀವು ಬ್ರಹ್ಮವಿದ್ಯಾ ಅನ್ನೋದು ಹೊಂದತ್ತೆ ಅರ್ಥ. ಆದ್ರೆ ಆ ಉಪನಿಷತ್ ಸರಿ, ಷಷ್ಠ್ಯರ್ಥೆ ಚತುರ್ಥಿ. ಆ ಉಪನಿಷತ್ತಿಗೆ ತಪಸ್ಸು, ಏಕಾಗ್ರತೆ, ಅದಕ್ಕೋಸ್ಕರ ಹಠ ಮಾಡಿ ಕೂತ್ಕೊಳ್ಳೋದು, ಅದು ದಮ, ಇಂದ್ರಿಯಗಳ ಚಾಪವನ್ನೆಲ್ಲ ಬಿಡೋದು, ಅದು ಶ್ರಮವನ್ನು ಸೇರಿಸ್ಕೊಳ್ಳಿ, ಅಂತಃಕರಣದ ನಿಗ್ರಹ, ಕರ್ಮ, ಶಾರೀರಿಕ ವಯವಾದಂತಹ ಕರ್ಮಗಳು, ಅವನ ಕರ್ತವ್ಯವಾದಂತಹ ಕರ್ಮಗಳು ಏನಿದೆಯೋ ಅದು ಅದು ಪ್ರತಿಷ್ಠಾ ಆಧಾರ. ಅದು ವೇದಾಹ, ವೇದಗಳ ಅಧ್ಯಯನ, ಉಳಿದ ಎಲ್ಲ ಅಂಗಗಳು. ಸತ್ಯ ಅನ್ನೋದು ಹೆಚ್ಚಿನ ಆಯತನ, ಭಾರಿ ಮುಖ್ಯವಾದ್ದು ಸತ್ಯ. ಬಹಳ ಕಷ್ಟವಾದ್ದೇ ಸತ್ಯ. ಇಷ್ಟು ಜ್ಞಾನವಾಗೋಕ್ ಮುಂಚೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿರೋದು ಉಪಲಕ್ಷಣ. ಇದಕ್ಕೆ ಎಲ್ಲ ಗೀತೆ ಇದೆಲ್ಲ ಬರುತ್ತೆ. ಯಾಮಿಮಾಂ ಬ್ರಾಹ್ಮೀಂ ಉಪನಿಷದಂ ತವ ಅಗ್ರೆ ಅಬ್ರೂಮೇತಿ ತಸ್ಯೈ ತಸ್ಯಾಹ ಉಕ್ತಾಯಾಹ ಉಪನಿಷದಃ ಪ್ರಾಪ್ತ್ಯುಪಾಯ ಭೂತಾನಿ ತಪ ಆದೀನಿ. ಈಗ ಬ್ರಾಹ್ಮಿ, ಬ್ರಹ್ಮದ ಸಂಬಂಧಪಟ್ಟಂತಹ ಉಪನಿಷತ್ತಿಗೆ ಪಡೆಯುವುದಕ್ಕೆ ಸಾಧನ, ಹೋಗುವಂತಹ ಮಾರ್ಗ,
ಮೆಟ್ಟಿಲು ಅದು ತಪಸ್ಸು ಮೊದಲಾದ ಇಲ್ಲಿ ಮಂತ್ರ ಹೇಳಿದ್ರೆ ಅದನ್ನು ಹೇಳ್ತೀವಿ. ಅದನ್ನ ನೀವು ಸಾಧನೆ ಹೇಳಬೇಕು. ಇದನ್ನ ಎಲ್ಲ ಸಾಧನಗಳು ಮನುಷ್ಯ ಮಾತ್ರಕ್ಕೆ ಹೊಂದತ್ತೆ. ವರ್ಣಾಶ್ರಮ ಅದನ್ನೆಲ್ಲ ಇಟ್ಕೊಂಡಿಲ್ಲ. ವೇದಾಹ ಅಂದ್ರೆ ಪರಮಾತ್ಮನ ಹೇಳೋ ಸಾಹಿತ್ಯಗಳು ಅಂತ ಅರ್ಥ. ಯಾವ್ದು ಬೇಕಾದ್ರೂ ಆಗ್ಬೋದು. ಅದೇನು ವೇದ ವಿಷಯ ತೋರ್ಜೇತ ಅಧ್ಯಯನ ಮಾಡಬೇಕು ಅಂತಿಲ್ಲ. ನಿಜವಾಗ್ಲೂ ಅದನ್ನ ಹೇಳ ಏನು ಶ್ರದ್ಧಾ ಭಕ್ತಿ ಬುದ್ಧಿ ಹಾಳ ಹೋಗ್ತಾನೆ. ಶಿವ ಹಾಗನ್ಬಾರ್ದು. ಅತ್ಯಂತ ಗ್ರಂಥವಿದ ಶಕ್ಯನೇ ಅರ್ಥ ಜ್ಞಾನ. ಇವರೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ 12ನೇ ವಯಸ್ಸಲ್ಲಿ ಒಂದಷ್ಟು ಬಂದು ಒಳ್ಳೊಳ್ಳೆ ಗೀತ ಕಾರಿಕ ಅದೆಲ್ಲ ಕಲ್ತ್ಕೊಂಡು ಬಾಯಲ್ಲಿ ಹೇಳೋ ಹಾಗೆ ಮಾಡ್ಕೋಬೇಕಾಯ್ತು. ಒಂದು ಇಲ್ಲ, ಎಲ್ಲ ಬರೀ ಆಟ ಆಡ್ತಾ ಕಲ್ತ್ಬಿಟ್ರು. ಏನೋ ದುಡಿಮೆ ಮಾಡ್ತೀವಿ ಅಂತ ಹೋದ್ರು. ಅಯ್ಯೋ, ಇರೋ ಟೈಮೆಲ್ಲ ಹಾಳು. ಬಾಲ್ಯ ಕೊಟ್ಟಿರೋದೇ ವಿದ್ಯೆಗೋಸ್ಕರ ಅಲ್ವಾ? ಶೈಶವೇಭ್ಯಸ್ತ ವಿದ್ಯಾನಾಂ ಏನ್ ಚೆನ್ನಾಗಿ ಹೇಳಿದ್ದಾರೆ. 8ನೇ ವಯಸ್ಸಿಂದ 24ನೇ ವಯಸ್ಸಿಗೆ ಕಲಿತಾರಲ್ಲ, ಅದು ಎಂಥ ಶಕ್ತಿ. ಅದು ಪರಮಾತ್ಮ ಮೇಧಾಶಕ್ತಿ, ನೆನಪಿನ ಶಕ್ತಿ ಎಷ್ಟು ಕೊಟ್ಟಿರ್ತಾನೆ. ಎಷ್ಟು ಗ್ರಂಥ ಕಲಿಬಹುದು ಹೇಳ? 60 ಗಂಟೆ ಕೂತ್ಕೊಂಡು ಹೇಳಿದ್ರು ಮುಗಿದೇ ಇರುವಷ್ಟು ಗ್ರಂಥಗಳನ್ನು ಬಾಯಲ್ಲಿ ಕಲ್ತ್ಕೋಬಹುದು. ಒಳ್ಳೆ ಭಕ್ತಿ ಸಾಹಿತ್ಯ, ತತ್ವ ಸಾಹಿತ್ಯ, ಧರ್ಮ ಸಾಹಿತ್ಯ ಎಲ್ಲ ಶಾಸ್ತ್ರ 5-6 ಭಾಷೆನೂ ಕಲ್ತ್ಕೋಬಹುದು. ಏನ್ ಕಷ್ಟ ಇಲ್ಲ. ಅದು ಕೇಳಿ ಕಲ್ತ್ಕೋಬೇಕು. ಅದು ಗುರುಗಳ ಹತ್ರ ಹೋಗ್ಬೇಕು. ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಪುಸ್ತಕ ಓದ್ತೀವಿ, ರೆಕಾರ್ಡ್ ಕೇಳ್ತೀವಿ ಅಂತಾರೆ. ಅದ ಗಲೀಜು, ಅಡ್ಡದಾರಿ. ಇದು ವಿಜ್ಞಾನ ಬಂದೇ ಹಾಳು ಮಾಡ್ಬಿಡ್ತು. ಕಾಲು ಹಿಡಿಬೇಕು, ಗುರುಗಳ ಹತ್ರ ಕೂರ್ಬೇಕು, ಕಲ್ತ್ಕೋಬೇಕು. ಚೇತನ ಸೇರ್ಬೇಕಂದ್ರೆ ಚೇತನಕ್ಕೆ ಏನು ಪ್ರಯೋಜನ ಇಲ್ಲ. ಚೇತನ ಇನ್ನೊಂದು ಚೇತನ ಜೊತೆಯಲ್ಲಿದ್ರೆ ಅದಕ್ಕೊಂದು ಇದು ಬರುತ್ತೆ, ಕಳೆ ಬರುತ್ತೆ. ಏನೋ ನಮ್ಮ ಗುರುಗಳ ಅನುಗ್ರಹದಿಂದ ಆಮೇಲೆ ಹೋಗಿದ್ವಿ, ನಮ್ಗೆ ಇರೋ ಹಾಗೆ ಆಯ್ತು, ಅನುಕೂಲ ಆಯ್ತು ಅಲ್ವನಾ? ಎಲ್ಲೇ ಆಯ್ತಾ? ನರಸೀಪುರದಲ್ಲೇ. ಏನ್ ಆನಂದವಾಯ್ತು. ಸುಮ್ಮನೆ ಬಿಟ್ಟು ಬಂದ್ಬಿಟ್ಟೆ, ಬಹಳ ಅನ್ಯಾಯ ಆಯ್ತು. ತಪಃ ಕಾಯೇಂದ್ರಿಯ ಮನಸಾನಾಂ ಸಮಾಧಾನಂ. ಮನಸಾಂ ಅಂತ ಮಾಡಿದ್ದಾರೆ. ದೇಹ ಇಂದ್ರಿಯ ಮನಸ್ಸುಗಳನ್ನ ಏಕಾಗ್ರತೆಯಿಂದ ಹತೋಟಿಯಲ್ಲಿಟ್ಟೋದು. ಇದು ಎಲ್ಲಿ ಮನಸ್ಸಿರ್ಬೇಕು ಅಲ್ಲೇ ಇರಬೇಕು, ಬೇರೆ ಕಡೆ ಯೋಚನೆ ಮಾಡಬಾರ್ದು. ಇದು ಹೋಗುತ್ತೆ, ಅದು ಹಾಳಾಗೋಗುತ್ತೆ. ಈಗ ಇಲ್ಲಿ ಕೂತ್ಕೊಂಡು ಊರಿಂದ ಯೋಚನೆ ಮಾಡಿದ್ರೆ ಊರಿಂದು ಏನೂ ನಡೆಯಲ್ಲ, ಇಲ್ಲಿ ಕೆಲಸವೂ ಆಗಲ್ಲ, ಎರಡೂ ಹಾಳು. ಆದ್ರೆ ಮನಸ್ಸನ್ನು, ಇಂದ್ರಿಯಗಳನ್ನು, ದೇಹವನ್ನು ಆ ಜಾಗದಲ್ಲೇ ಇಟ್ಕೋಬೇಕು. ಅದನ್ನ ತಪಸ್ಸು ಅಂದ್ರು. ಮನಸ್ಸಶ್ಚೇಂದ್ರಿಯಾಣ ಅಂಚ ಐಕಾಗ್ರ್ಯಂ ಪರಮಂ ತಪಃ ತದ್ಯಗ್ರಂ ಸರ್ವಭೂತಾನ ಅಂತಿಲ್ವಾ? ಗುರುಗಳೇ, ಸಾಕೇತ ಅವ್ರು ಹೇಳ್ದಂಗೆ ಬ್ರಹ್ಮಜ್ಞಾನ ಅನುಭವಾತ್ಮಕವಾಗಿ ಆಗ್ಬಿಟ್ಟಿದ್ರೆ, ನಾನೇ ಎಲ್ಲ ನನ್ಬಿಟ್ಟು ಇನ್ನೊಂದ್ ಏನು ಇಲ್ಲ ಅಂದಾಗ ಈ ಸಾಧನದ ಪ್ರಶ್ನೆ ಅವ್ನು ಕೇಳೋ ಸಾಧ್ಯತೆ ಇಲ್ಲ. ಬೆಳಗ್ಗೆ ಗುರುಗಳು ಹೇಳಿದ್ರಲ್ಲ, ಇನ್ನೊಬ್ಬ ಶಿಷ್ಯ ಕೇಳ್ತಿದ್ದಾನೆ ಅನ್ನೋ ತರ, ಆತರ ಇಟ್ಕೊಂಡ್ರೆ ಹೊಂದುತ್ತಲ್ವಾ? ಎರಡು ಉಪನಿಷತ್ತೆ ಕೇಳ್ತಾರೆ. ನಾವು ಒಂದೇ ಮಾತು ಹೇಳಿದೆ, ಹೇಳ್ತಾ ಇರೋದು ಉಪನಿಷತ್ತು. ಉಪನಿಷತ್ತು ಹೇಳಿದ್ದಕ್ಕೆ ಅರ್ಥ ಮಾಡ್ಕೊಳ್ಳೋದೇ ಹೊರತು ಯಾರು ಕೇಳಿರ್ಬೋದು, ಯಾವ ಶಿಷ್ಯ ಇರ್ಬೋದು ಅಂತ ಹೆಸರಿಟ್ಟು ಅದಕ್ಕೊಂದು ಗುರುಕುಲ. ಅದಕ್ಕಲ್ಲ, ಶಿಷ್ಯನ ವಿಶ್ಲೇಷಣೆಗೋಸ್ಕರ ಅಲ್ಲ, ಅನುಭವಾತ್ಮಕ ಜ್ಞಾನ ಆದ್ಮೇಲೆ ಮತ್ತೆ ಪ್ರಶ್ನೆನೇ ಇಲ್ಲದೆ ಇರೋದ್ರಿಂದ ಅದೇ ಅಂತಿಮ. ಉಪನಿಷತ್ತು ಅನುಭವಾತ್ಮಕ ಜ್ಞಾನ ಆದ್ಮೇಲೂ ಅದಕ್ಕೆ ಸಾಧನ ಹೇಳ್ಬೇಕು ಅಂತ ಇಟ್ಕೊಂಡು, ಆ ಅನುಭವಾತ್ಮಕ ಜ್ಞಾನಕ್ಕೆ ಮತ್ಯಾವುದು ಜೊತೆಲಿ ಬೇಡ, ಫಲ ಕೊಡಕ್ಕೆ 2 ವಿಷಯ ಹೇಳ್ಬೇಕಾಗಿದೆ. ಜ್ಞಾನವು ತನ್ನ ಫಲ ಕೊಡೋದಕ್ಕೆ ಮತ್ತೇನು ಬೇಕಿಲ್ಲ ಅನ್ನೋ ಒಂದು ವಿಷಯ ಆತ್ಮಜ್ಞಾನ. ಇನ್ನು 2ನೇದು ಆತ್ಮಜ್ಞಾನಕ್ಕೆ ಸಾಧನವನ್ನು ಮುಂದೆ ಹೇಳ್ಬೇಕು. ಆದ್ರೆ ಉಪನಿಷದಂಭೋ ಅನುಬ್ರೂಹಿ ಅಂತ ಕೇಳಿದ್ದು ಬ್ರಹ್ಮಜ್ಞಾನ ಇಷ್ಟೇ ಆದ್ರೆ ಸಾಕ ಅನ್ನೋ ಅರ್ಥವೂ ಇದೆ. ಬ್ರಹ್ಮಜ್ಞಾನ ಒಂದೇ ಸಾಕಾ ಅಂತ ಉಪಾತೆ ಉಪನಿಷತ್ ಸಾಕು, ಅರ್ಥ ಬೇಕಲ್ಲ. ಅದಕ್ಕೇನ್ ಮಾಡ್ತೀರಾ? ಅಂದ್ರೆ ಶಿಷ್ಯನ ಪಾತ್ರ ಬರೀ ಕಲ್ಪನೆ ಮಾಡಿರೋದ್ರಿಂದ ಹಾಗೆ ಹೇಳೋದಕ್ ಸಾಧ್ಯತೆ ಇದೆ ಅಂತ. ಬೇಕು, ಹೌದು. ಆ ವಾಕ್ಯ ಕಲ್ಪನೆ ಮಾಡಿ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಒಪ್ತಾ ಇಲ್ಲ ಅವರು, ಒಪ್ಪಲ್ಲ. ಅರ್ಜುನ ಭೀಷ್ಮನ ಯುದ್ಧ ಇದ್ರು, ಕೃಷ್ಣ ಎಲ್ಲಾನು ಮಾಡಿಸೋದು ಭೀಷ್ಮಗೆ ಹೊಡ್ಸೋದು ಅಂತ ಹಾಗಲ್ಲ. ಉಪನಿಷತ್ತು ಯಾವ ಅರ್ಥ ಇದೆಯೋ ಅಲ್ಲಿ ಏನಾದ್ರು ಬರೀಲಿ. ನನ್ನ ಮನಸ್ಸಲ್ಲಿ ಏನಿಲ್ಲ, ಶಂಕರ್ ಹೇಳಿದ್ದನ್ನು ಹೇಳೋದು ಅಷ್ಟೇ ನಮ್ಗೆ. ನಿಮ್ಮ ಮನ್ಸು ಆಚಾರ್ಯ ಮನಸ್ಸಲ್ಲಿ ಏನಿದೆಯೋ, ಶ್ರುತಿ ಏನ್ ವಾಕ್ಯ ಹೇಳ್ತಾರೆ ಅದೇ ಅರ್ಥನೇ ಮಾಡೋದು. ಹಾಗಲ್ಲ ಹೇಳ್ಬಾರ್ದು. ದಮಃ ಉಪಶಮಃ. ದಮ ಅಂದ್ರೆ ಅಂತಃಕರಣವನ್ನ ಸಮಾಧಾನವಾಗಿ ಶಾಂತವಾಗಿ ಇಟ್ಕೊಳ್ಳೋದು. ಕರ್ಮ ಅಗ್ನಿಹೋತ್ರಾದಿ, ಆಯಾ ಆಶ್ರಮ ಧರ್ಮಗಳು, ಆಯಾ ವ್ಯಕ್ತಿ ಧರ್ಮಗಳು, ಆಯಾ ಕುಟುಂಬ ಧರ್ಮಗಳು, ಅಷ್ಟು ಆದಿಶಬ್ದದಿಂದ ನಿಮ್ ಕರ್ತವ್ಯ ಅಷ್ಟು ನೀವು ಮಾಡ್ಬೇಕು. ಈಶ್ವರಾರ್ಪಣ ಬುದ್ಧಿಯ ಅನುಷ್ಠೀಯಮಾನ ಸತ್ವಶುದ್ಧಯೇ ಭವತಿ ಫಲಾಭಿಸಂಧಿ ವರ್ಜಿತ. ಒಳ್ಳೆ ಮಾತು ಶಂಕರ ಭಾಷಣ. ಏತೈರ್ಹಿ ಸಂಸ್ಕೃತಸ್ಯ ಸತ್ವಶುದ್ಧಿ ದ್ವಾರ ತತ್ವಜ್ಞಾನೋತ್ಪತ್ತಿ ದೃಷ್ಟ.
ಶಂಕರ ದೃಷ್ಟ ಅಂತ ಬರೀಬೇಕಾದ್ರೆ ಅವ್ರು ಕಂಡಿದ್ದಾರೆ ಅಂತ ಅರ್ಥ. ಇವುಗಳಿಂದ ಅವು ಶಂಕರರಿಗಾಗಿದೆ ಅನ್ನೋದು ಸಂದೇಹವೇ ಇಲ್ಲ. ಈ ಸಾಧನಗಳಿಂದ ಸಂಸ್ಕೃತನಾದವನಿಗೆ ಅಂತಃಕರಣ ಶುದ್ಧಿ ಆಗ್ತಾ ಆಗ್ತಾ ತತ್ವಜ್ಞಾನ ಅನ್ನೋದು ಮನಸ್ಸಲ್ಲಿ ಉಂಟಾಗತ್ತೆ ಅನ್ನೋದು ಕಂಡಿದೆ ಅನುಭವದಲ್ಲಿ. ನೀವು ತರ್ಕ ಮಾಡಬೇಡಿ, ಇದರಿಂದ ಇದು ಹೇಗಾಗತ್ತೆ ಅಂತ ಕೇಳಬೇಡಿ, ಆಗಿರೋ ಕಂಡಿದೆ. ನಹಿ ದೃಷ್ಟೇ ಅನುಭವ ದೃಷ್ಟಾ ಹಿ ಅಮೃತಿತ ಕಲ್ಮಷಸ್ಯ ಉಕ್ತೇಪಿ ಬ್ರಹ್ಮಣಿ ಅಪ್ರತಿಪತ್ತಿ ವಿಪರೀತ ಪ್ರತಿಪತ್ತಿಶ್ಚ ಯಥಾ ಇಂದ್ರ ವಿರೋಚನ ಪ್ರಭೃತೀನಾಂ. ಕಲ್ಮಶ ಹೋಗದೆ ಹೋದ್ರೆ, ಮೃದಿತ ಅಂದ್ರೆ ಪುಡಿ ಪುಡಿ ಆಗೋದು, ಅಳಿಸೋದು ಅಂತ. ಕಲ್ಮಶವನ್ನ ಪುಡಿ ಪುಡಿ ಮಾಡದೆ ಅಳಿಸದೆ ಬ್ರಹ್ಮವನ್ನು ಎಷ್ಟೇ ಕೇಳಿದರೋ ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ, ನಿದ್ದೆ ಬರುತ್ತೆ, ಬೇರೆ ಕಡೆ ಹೋಗೋ ಹಾಗಾಗತ್ತೆ, ತಪ್ಪಾಗಿ ತಿಳಿಯೋ ಹಾಗಾಗತ್ತೆ ಅಂತಂದ್ರು. ವಿಪರೀತ ಪ್ರತಿಪತ್ತಿ ಅಪ್ರತಿಪತ್ತಿ ಎರಡೂ ಉಂಟಾಗತ್ತೆ. ಹಾಗೆ ಇಂದ್ರನಿಗೂ ವಿರೋಚನಿಗೂ ಕೂರ್ಸಿ ಹೇಳಿದ್ರು, ಶೋಕ್ಷಣಿ ಪುರುಷೋ ದೃಶ್ಯತೆ ಅಂದ್ರೆ ಕಣ್ ನೋಡಕ್ ಹೋದ ಅಲ್ಲ, ಕಾಣ್ತಾ ಇದೆ ಅನುಭವದಲ್ಲಿ ಕಾಣುತ್ತೆ. ಎಲ್ಲಿ ಕಾಣುತ್ತೆ? ಅನುಭವ ಕಾಣೋದು ಕಣ್ಣಿಗೆ ಕಾಣುತ್ತೆ ಅನುಭವ. ಶೋಕ್ಷಣಿ ಪುರುಷೋ ದೃಶ್ಯತೆ ಅಂತ ಸಾಕ್ಷಿ ಅಂತ ಇಂದ್ರನಿಗೆ ಅರ್ಥವಾಗ್ಲಿಲ್ಲ ಅಂದ್ರೆ ಪಾಪ ನಮಗೆ ನಗು ಬರುತ್ತೆ ಅಲ್ವಾ? ಹಾಗಲ್ಲ. ಆಧಿಕಾರಿಕ ಪುರುಷ ಇಂದ್ರನಿಗೆ ಇಂದ್ರ 100 ಅಶ್ವಮೇಧ ಯಜ್ಞ ಮಾಡಿ ಆ ಜಾಗಕ್ಕೆ ಹೋದವನು. ಆದ್ರೆ ಹೋದ್ಮೇಲೆ ಏನಾಗ್ಬಿಡ್ತು, ಭಾರಿ ಅಹಂಕಾರ ಬಂದ್ಬಿಡ್ತು, ಸ್ಟೇಟಸ್. ಅವನು 101 ವರ್ಷ ಬ್ರಹ್ಮಚರ್ಯ ಮಾಡ್ಬೇಕಾಯ್ತು. ಎಷ್ಟು ಮಾಡ್ಬೇಕು ಕಲ್ಪನೆ ಬರ್ತಾ ಇದೆ ನನಗೆ. ಅಷ್ಟು ಭೋಗ ಇದ್ದವ್ರಿಗೆ ಜಾಸ್ತಿ ದುಡ್ದವ್ರಿಗೆ ಜಾಸ್ತಿ ಗೋಳೆ ಕೊಡೋದು, ಕಮ್ಮಿ ಇದ್ದವ್ರಿಗೆ ಏನೂ ಇಲ್ಲ. ತುಂಬಾ ಜಾಸ್ತಿ ದುಡ್ದೆ ತುಂಬಾ ಜಾಸ್ತಿ ಬಿಡ್ಬೇಕು ಅಲ್ವನಾ? ತ್ಯಾಗ ಮಾಡೋಕೆ ಕೋಟಿ ದುಡ್ಡಿದ್ರೆ ಅಷ್ಟು ಬಿಟ್ಟು ಬರ್ಬೇಕು. ಏನು ಮಾಡೋದು, ನಮ್ಗೆ ಏನು ಇಲ್ಲ, ಕಮ್ಮಿ ಬಿಡೋದು ಸುಲಭ. ತಪಾದಿಭಿಃ ಕೃತಸತ್ವಶುದ್ಧೇಃ ಮುಮುಕ್ಷೋಃ ಜ್ಞಾನಂ ಸಮುತ್ಪದ್ಯತೆ ಯಥಾಶ್ರುತಂ. ಈ ಜನ್ಮದಲ್ಲಾಗಲಿ ಗುರುಗಳು ಸಿಕ್ಕರೆ ಹೋದ್ರೆ ಇನ್ನು ಕಳೆದ ಜನ್ಮದಲ್ಲೋ ಮುಂದಿನ ಜನ್ಮಗಳಲ್ಲೋ ಮಾಡ್ತಾ ಇರಬೇಕು, ಸಿಗ್ತಾ ಇರಬೇಕು, ತೊಳಿತಾ ಇರಬೇಕು ಮನಸ್ಸನ್ನ. ಹೋಗ್ಬೇಕು, ಮತ್ತೆ ಹೊರಗಡೆ ಹೋಗಿ ಕೊಳೆ ಮಾಡ್ಕೊಂಬರುತ್ತೆ, ಮತ್ತಿಕ್ಕೋದು ಮತ್ತೆ ಕೊಳೆ ಮಾಡ್ಕೊಂಬರೋದು. ಹೀಗೆ ಕಳೆದ ಜನ್ಮಗಳಲ್ಲೋ ಮುಂದಿನ ಜನ್ಮಗಳಲ್ಲೋ ಈ ಜನ್ಮದಲ್ಲೋ ಅನೇಕ ಜನ್ಮ ಸಂಸಿದ್ಧ. ಅಲ್ಲಿ ಭಾಷ್ಯಕಾರರು ಬರೀತಾರೆ, ಸಂಸ್ಕೃತವಾಗಿ ಮಾಡಿದಂತಹ ಕರ್ಮಗಳಿಂದ ಅನೇಕ ಜನ್ಮ ಸಂಸಿದ್ಧ ಅಂತ. ಸುಮ್ಮನೆ ತುಂಬಾ ಜನ್ಮ ಆದ್ರೆ ಜ್ಞಾನ ಆಗಲ್ಲಪ್ಪ. ಜ್ಞಾನಕ್ಕೋಸ್ಕರ ಜ್ಞಾನಾರ್ಥಂ ಸಂಸ್ಕೃತಾನಾಂ ಅನೇಕೇಶಾಂ ಜನ್ಮನಾಮ ಅಂತ ಬರ್ದಿದ್ದಾರೆ. ಅಂದ್ರೆ ತುಂಬಾ ಜನ್ಮಗಳಾಯ್ತು ಆದ್ಮೇಲೆ ಜ್ಞಾನ ಕೊಟ್ಟು ಬರ್ತಿಂದ ಅಯ್ಯೋ ಪಾಪ ಅಂತ ಹಾಗಲ್ಲ, ಸ್ಯಾಂಕ್ಷನ್ ಮಾಡಲ್ಲ ಪರಮಾತ್ಮ. ಅಷ್ಟೂ ಜನ್ಮಗಳಲ್ಲೂ ಸಾಧನ ಮಾಡ್ತಾನೇ ಇರ್ಬೇಕು. ಒಳ್ಳೆ ಗುರುಗಳು ಸಿಕ್ಕರೆ ಒಂದೇ ಜನ ಟಕ್ ಒಂದ್ ಜನ್ಮ ಆಗ್ಬೇಡಿ, ಹಿಂದೆ ಎಷ್ಟಾಗಿದೆಯೋ ಅದು ಲೆಕ್ಕ ಇಲ್ಲ, ಅದು ಲೆಕ್ಕ. ಗುರು ಸಿಕ್ಕ ಒಂದ್ ಜನ್ಮ ಆಗ್ಬೇಡಿ ನೀವು, ಜನ್ಮದಲ್ಲಿ ಅತೀತೇಷು ಬಹುಶು ಜನ್ಮಾಂತರೇಶು ಬಹಳ ಜನ್ಮಗಳಲ್ಲಿ ತಪಾದಿಭಿ ಕೃತಸತ್ವ ಶುದ್ಧೇ ಮುಮುಕ್ಷು ಅಂತ ಅರ್ಥ. ತಪಸ್ಸು, ಒಳ್ಳೆ ಭಗವದ್ಭಕ್ತಿ, ಒಳ್ಳೆ ಅನುಷ್ಠಾನಗಳು, ತನ್ನ ಕರ್ತವ್ಯವನ್ನು ಈಶ್ವರಾರ್ಪಣ ಬುದ್ಧಿ ಮಾಡಿದ್ದು, ಇವುಗಳಿಂದ ಮಾಡಿ 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 ಚಿತ್ತಶುದ್ಧಿ ಆದವನಿಗೆ ಜ್ಞಾನ ಉಂಟಾಗತ್ತೆ ಯಥಾಶ್ರುತಂ. ಬರೆದು ಬಿಟ್ರು ಭಾಷ್ಯಕಾರರು ಏನು ಸಾಧನ ಅಂತ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಶ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಸ್ಯ ದೇವೇ ಪರಾಭಕ್ತಿ, ಯಾವ ಮಹಾತ್ಮನಿಗೆ ಪರಮಾತ್ಮನಲ್ಲಿ ಪರಾಭಕ್ತಿ ಇದೆ, ಅವನೇ ಬೇಕು ಅಂತ, ಅವನಿಂದ ಏನನ್ನು ಕೇಳಬಾರ್ದು. ನೀವು ಪ್ರಪಂಚದ ಯಾವುದೇ ಕಷ್ಟ ಪರಿಹಾರವನ್ನು ಕೇಳಬಾರ್ದು, ಇಷ್ಟ ಪ್ರಾಪ್ತಿಯನ್ನು ಕೇಳಬಾರ್ದು. ಆದ್ರೆ ಕೇಳಬಾರ್ದು ಅಂತ ಹೇಳಿ ಅವನ್ ಬಿಡಬಾರ್ದು, ಅವನೇ ನನ್ನವನು ಅನ್ನೋ ಒಂದು ಪ್ರೇಮ ಇರಬೇಕು. ಈ ನಮ್ಮವ್ರ ಹತ್ರ ನಾವೇನಾದ್ರೂ ಕೇಳಿದ್ರೆ ಆ ನಮ್ಮವರು ಅನ್ನೋದು ಸ್ವಲ್ಪ ಡಿಗ್ರೇಡ್ ಆಗ್ಬಿಡುತ್ತೆ. ಅಪ್ಪ ನಮ್ಮವನು, ಅಪ್ಪನಿಗೆ ಸೈಕಲ್ ಕೊಡಿಸೋ ಅಂದ್ರೆ ಅಪ್ಪನಿಗಿಂತ ಸೈಕಲ್ ಹೆಚ್ಚಾಗ್ಬಿಡುತ್ತೆ. ಯಾವುದನ್ನೇ ನೀವು ಬೇಡಿಕೆ ಇಟ್ಟರು ಆ ಬೇಡಿಕೆ ಆ ವ್ಯಕ್ತಿ ಎರಡು ಹೋಲಿಕೆ ಮಾಡಿದ್ರೆ ಇದು ಕಡಿಮೆ, ಏನು ಮಾಡಕ್ಕ. ಯಾರಿಗೆ ಪರಮಾತ್ಮನಲ್ಲಿ ಪರಾಭಕ್ತಿ ಹೆಚ್ಚಿನ ಪ್ರೇಮ ಇದೆಯೋ ಅದೇ ಬೇಕು ಅಂತ. ಇದು ಪರಾಭಕ್ತಿಯಿಂದ ಅನುಭವ ರೂಪವಾದ್ದಲ್ಲ, ಗೌಣ ಭಕ್ತಿಯಲ್ಲೇ ಹೆಚ್ಚಿನದು. ಗೌಣ ಭಕ್ತಿಯಲ್ಲಿ ಮೊದಲು ಪರಮಾತ್ಮನೂ ಬೇಕು, ಪ್ರಪಂಚ ವಸ್ತುಗಳು ಬೇಕು.
ಆಮೇಲೆ ಪರಮಾತ್ಮನೇ ಬೇಕು. ಪ್ರಪಂಚ ವಸ್ತುಗಳು ಅವನಿಗೆ, ಪ್ರಪಂಚ ವಸ್ತುಗಳು ಬೇಡವೇ ಬೇಡ, ಪರಮಾತ್ಮನೇ ಬೇಕು. ಆಗ ಒಂದೊಂದಾಗಿ ಬಿಡಿಸ್ಕೊಳ್ಳೋದು, ಯಾವ್ದು ಹೆಚ್ಚು ಯಾವ್ದು ಕಡಿಮೆ, ನಮ್ಮ ಮನಸ್ಸನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು. ನಮ್ಗೆ ನಿಜವಾಗಿಯೂ ಅನ್ಸಿದೆಯಾ ಅಂತ ಯಾರಾದ್ರೂ ಏನಾದ್ರು ತೋರಿಸ್ಬಿಟ್ರೆ ಬೇಕು ಅನ್ಸ್ಬಿಡುತ್ತೆ. ಆ ಇಂದ್ರಿಯಗಳಿದೆಯಲ್ಲ ಮಹಾ ಚಪಲ. ತಿಂದ್ರಿ ಇದನ್ನ ಬಹಳ ಚೆನ್ನಾಗಿದೆ ನೋಡ್ರಿ, ನಿಮ್ಗೆ ಗೊತ್ತಾಗಲ್ಲ ಕಣ್ರಿ ಅಂತೇಳಿ ಇಂದ್ರಿಯ ಚಾಪಲ್ಯ ಹುಡ್ಸಿ ತಿಂದು ಹೊಟ್ಟೆ ಎಲ್ಲ ಕೆಟ್ಟೆ ಏನ್ ಮಾಡೋದು, ಇದಕ್ಕೆ ಓಡ್ಬೇಕು. ಅರಗೋದಿಲ್ಲ ಅಂದ್ರೆ ಓಡ್ಬೇಕಂತ. ಎಷ್ಟು ತಿಂದಿದೀವೋ ಅಷ್ಟು ಸಂತೋಷ ಅಂತಿರಲ್ಲ, ಅದಕ್ಕಿಂತ ಜಾಸ್ತಿ ಕಷ್ಟ ಪಡಬೇಕು, ಆವಾಗ ತಿಂದದ್ದು ಹೋಗತ್ತೆ. ಹೀಗೆ ಪರಮಾತ್ಮನಲ್ಲಿ ಪರಾಭಕ್ತಿ ಇದ್ದರೆ ಯಥಾ ದೇವೇ ತಥಾಪ್ಯಧಿಕಾ ಗುರು. ಪರಮಾತ್ಮನೆಷ್ಟು ಅದಕ್ಕಿಂತ ಹೆಚ್ಚಿನ ಪ್ರೇಮ. ಪರಮಾತ್ಮನ ಪ್ರೀತಿಸೋದು ಸುಲಭ, ಅದು ಇದ್ದದ್ದು ಸಿದ್ಧ ಪುರುಷ ಅವನು ಅಲ್ವನಾ? ಏನ ಇಲ್ಲ ಲೀನಾಗಿದ್ದ ಈಗ ಅದು ಇದ್ದದ್ದು ಎಂದೇನು ಹೇಗ್ ಬರತ್ತೆ? ರಾತ್ರಿ ಬೇಗ ಎಬ್ಬಸ್ಬಿಟ್ರು 5:45ಗೆ. ನೋಡಿ ನಮ್ ಬರೀ ದೋಷನೇ ಕಾಣುತ್ತೆ, ಬರೀ ಸಿಟ್ಟು ಇವರಿಗೆ. ಇವ್ರು ಆ ಥರ ಮಾಡ್ತಾರೆ, ಇವ್ರು ಹೀಗ್ ಮಾಡ್ತಾರೆ, ಇವರಿಗೂ ಪಕ್ಷಪಾತ, ಈ ತರ ಬರುತ್ತೆ. ಗುರುಭಕ್ತಿ ಮಾಡೋದು ಬಹಳ ಕಷ್ಟ. ಕೆಲವು ಸಲ ಏನಾಗುತ್ತೆ, ಗುರುವಲ್ಲಿ ಯೋಗ್ಯತೆಯಲ್ಲಿ ಇದ್ರು ಶಿಷ್ಯನ ಭಕ್ತಿಯಲ್ಲೇ ಗೆದ್ದು ಬಿಡ್ತಾನ ಅವನು. ಗುರುಗಳದಷ್ಟು ಯೋಗ್ಯತೆ ಇರೋಲ್ಲ, ಆದ್ರೆ ಶಿಷ್ಯನಿಗೆ ಭಾರಿ ಭಕ್ತಿ ಇದೆ, ಆ ಭಕ್ತಿನ ಗೆಲ್ಲಿಸ್ಬಿಡುತ್ತ ಅವನು. ಬಹಳ ಶಕ್ತಿ. ಆದ್ರೆ ನಿಜವಾದ ಗುರು ಸಿಕ್ಕಿಬಿಟ್ರೆ ಏನ್ ಅಮೃತ. ತಸ್ಯ ಏತೇ ಕಥಿತಾ ಅರ್ಥ ಅಂತ ಉಪನಿಷತ್ ಹೇಳ್ತಾ ಇದೆ. ಇದುವರೆಗೂ ನಾವು ಉಪನಿಷತ್ನಲ್ಲಿ ಹೇಳಿದ್ವಲ್ಲ ಅಷ್ಟು ಅರ್ಥ ಆ ಗುರುಗಳು ಹೇಳಿದ್ರೆ ಸಾಕು, ಮನಸ್ಸನ್ನು ಹೊಡೆದು ಬಿಡತ್ತೆ. ಅಂದ್ರೆ ಈ ಉಪನಿಷತ್ನಲ್ಲಿದೆ, ಇದು ಶ್ವೇತಾಶ್ವತದಲ್ಲಿ ಕಟ್ಟ ಕಡೆ ಮಂತ್ರ. ಈ ಶ್ವೇತಾಶ್ವತ ಉಪನಿಷತ್ ಅಲ್ವಾ, 6:23 ಖಂಡ ಇರೋದು. ಉಪನಿಷತ್ತಲ್ಲಿ ಹೇಳಿರೋ ಎಲ್ಲ ಅರ್ಥಗಳು ಕೂಡ ಅವನ ಮನಸ್ಸಲ್ಲಿ ಮಹಾತ್ಮ ಅವನಿಗೆ ತಾನಾಗಿ ನನ್ನ ಅರ್ಥ ನೋಡೋದು ಉಪನಿಷತ್ತುಗಳು ಬರುತ್ತಂತೆ. ಗುರುವಾಕ್ಯದ ಅನುಗ್ರಹ ಎಷ್ಟು ಚೆನ್ನಾಗಿರುತ್ತೆ. ಜ್ಞಾನ ಮುತ್ಪದ್ಯತೆ ಪುಂಸಾಂ ಕ್ಷಯಾತ್ ಪಾಪಸ್ಯ ಕರ್ಮಣಃ. ಪಾಪವನ್ನ ಕ್ಷಯ ಮಾಡಿ ಉತ್ಪತ್ತಿ ಆಗತ್ತೆ. ಅಲ್ಲಿ ಪಾಪಸ್ಯ ಅಂದ್ರೆ ಪುಣ್ಯಸ್ಯಾಪಿ ಅಂತ ಅರ್ಥ. ಕರ್ಮ ಯೋಗ ಮಾಡುವವನಿಗೆ ಪಾಪ ಕ್ಷಯವೂ ಆಗ್ಬೇಕು, ಪುಣ್ಯಕ್ಷಯ. ಈ ಪುಣ್ಯಕ್ಷಯ ಕಷ್ಟ ಕಂಡ್ರೆ, ಪುಣ್ಯಕ್ಷಯ ಆದ್ರೆ ಸಂತೋಷ ಕೊಡೋ ಜಾಗ ಇದೆಯಲ್ಲ, ದುಡ್ಡು ಇದು ಅದು ಬಂದ್ಬಿಟ್ರೆ ತಪ್ಪಿಸ್ಕೊಳಕ್ಕಾಗಲ್ಲ, ಬೇಡ ಅನ್ನೋಕ್ಕಾಗಲ್ಲ, ಅದು ಇನ್ನೂ ಜಾಸ್ತಿ ಹಿಡ್ಕೊಳತ್ತೆ. ಪಾಪವಾದ್ರೂ ಅಯ್ಯೋ ಕಷ್ಟ ನಾವೇ ಹೆದರ್ಕೊಂಡು ಹಿಂದಕ್ಕೆ ಹೋಗ್ತೀವಿ, ಕ್ಲೇಶ ಕೊಡತ್ತೆ. ಆದ್ರೆ ಪುಣ್ಯ ಹಾಗಲ್ಲ, ಇನ್ನೂ ಬಲವಾಗಿ ಹಿಡಿಯುತ್ತೆ. ಇತಿ ಶಬ್ದ ಉಪಲಕ್ಷಣತ್ವ ಪ್ರದರ್ಶನಾರ್ಥ. ಕರ್ಮೇತಿ ಇದೆಯಲ್ಲ ಅಲ್ಲಿ ಇರೋ ಇತಿ ಶಬ್ದ. ತಸ್ಯೈ ತಪೋ ದಮಃ ಕರ್ಮೇತಿ. ಇಷ್ಟೇ ನಾಕೆ ಅಲ್ಲ, ಇನ್ನೂ ತುಂಬಾ ಇದೆ. ಇತ್ಯೇವಮಾದಿ ಅನ್ಯದಪಿ ಜ್ಞಾನೋತ್ಪತ್ತೇ ಉಪಕಾರಕಂ. ಇನ್ನೂ ಮೊದಲಾದ ಬೇಕಾದಷ್ಟು, ಅದಕ್ಕೋಸ್ಕರ ಸಾಧನ ಪ್ರಸ್ಥಾನ ಅಂತ ಭಗವದ್ಗೀತೆಯಲ್ಲಿ ಕ್ಷಣೇ ಸಾಧನ ಹೇಳಿದ್ದಾರೆ. ಅಮಾನಿತ್ವಂ ಅದಂಭಿತ್ವಂ ಇತ್ಯಾದಿ ಉಪದರ್ಶಿತಂ ಭವತಿ. ಎಲ್ಲ ಕಡೆಯಲ್ಲೂ ಸ್ಪಷ್ಟವಾಗಿ ಈ ಸಾಧನ ಹೇಳಿದೆ. ಇದು ಒಂದು ಸಾಧನ ಬಹಳ ಕಷ್ಟ ಅಂತಂದ್ರೆ, ಈ ಭಕ್ತರ ಲಕ್ಷಣ ಹೇಳುವಾಗ ನಿರ್ವೈರ ಸರ್ವಭೂತೇಶು ಅಂತ ಹೇಳ್ತಾರೆ, ಅದು ಕಷ್ಟ. ಸರ್ವಭೂತ ಹಿತೇ ರತಾಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾ, ಅದು ಕಷ್ಟ. ಸಾಧನದಲ್ಲಿ ಯಾವ ಭೂತಗಳಲ್ಲೂ ದ್ವೇಷ ಬುದ್ಧಿ, ಯಾವ ಭೂತಗಳಿಗೂ ನೋವು ಮಾಡದೇ ಇರೋದಿದೆಯಲ್ಲ, ಬಹಳ ಕಷ್ಟ ಸಾಧನ. ಯಾರೋ ನಮಗೂ ತೊಂದರೆ ಕೊಟ್ಟು ಕೂಡಲೇ ಅವ್ರ ಮನಸ್ಸಿಗೆ ಅಯ್ಯೋ ಈಗ ಕೊಟ್ಟರಲ್ಲ ಇವರಿಗೆ ಹೀಗಾಗಲಿ ಅನಿಸ್ಬಿಡುತ್ತೆ, ಬರಬಾರ್ದು ನಮ್ಮ ಮನಸ್ಸಲ್ಲಿ. ಬಹಳ ಅತ್ಯಂತ ತೀಕ್ಷ್ಣವಾದ್ದು. ಏನು ನಾವು ಅವನ್ನ ಇದು ಮಾಡ್ತಿದ್ರೆ ಪ್ರೀತಿಯಾಗಿ ಮಾತಾಡ್ಸಕ್ ಆಗಲ್ಲ, ಮಾಡಿಸ್ಬೇಕು. ನಿಮ್ ಕಡೆಯಿಂದ ಲೆಕ್ಕ ಇಡಬಾರ್ದು ನೀವು. ಕರೆಕ್ಟ್ ನೀವು ಹೇಳಿದ್ದು. ಇತ್ಯಾದಿ ಉಪದರ್ಶಿತಂ ಭವತಿ. ಈ ಗೀತೆಯಲ್ಲಿ ಹೇಳಿದಂತಹ ಎಲ್ಲಗಳನ್ನು ಅದ್ವೇಷ್ಟ ಸರ್ವಭೂತಾನಾಂ ಪ್ರತಿಷ್ಠಾ ಪಾದಾವಿವ ಅಸ್ಯಾಹ. ಇವೆಲ್ಲ ಪ್ರತಿಷ್ಠೆಗಳು ಅಂದ್ರೆ ಪಾದಗಳನ್ನು ಇದ್ದ ಹಾಗೆ ನೆಲೆ ಇದು. ತೇಷು ಹಿ ಸತ್ಸು ಬ್ರಹ್ಮವಿದ್ಯಾ ಪ್ರವರ್ತತೆ. ಈ ಸಾಧನಗಳು ಇದ್ರೆ ಆ ಬ್ರಹ್ಮವಿದ್ಯೆಯ ಉಪನಿಷದ್ ವಾಕ್ಯದ ಜ್ಞಾನದ ಅರ್ಥವೆಲ್ಲ ತಾನಾಗ ಆಗ್ತಾ ಹೋಗುತ್ತೆ. ಪ್ರತಿಷ್ಠತಿ ಪದ್ಭ್ಯಾಮಿವ ಪುರುಷಃ. ಹೇಗೆ ಕಾಲಿದ್ರೆ ನಿಂತ್ಕೊಳ್ತಾನೋ ಹಾಗೆ ಈ ಸಾಧನಗಳಿದ್ರೆ ಮೇಲೆ ಬ್ರಹ್ಮಜ್ಞಾನನು ನಿಂತ್ಕೊಳ್ತಾ ಹೃದಯದಲ್ಲಿ ಅಂತ. ವೇದಾಹ ಚತ್ವಾರಃ
ಸರ್ವಾಣಿ ಚ ಅಂಗಾನಿ ಶಿಕ್ಷಾದೀನಿ ಷಟ್ ಧರ್ಮಜ್ಞಾನ ಪ್ರಕಾಶಕತ್ವಾತ್ ವೇದಾನಾಂ ತದ್ರಕ್ಷಣಾರ್ಥತ್ವಾದ್ ಅಂಗಾನಾಂ ಪ್ರತಿಷ್ಠಾತ್ವಂ. 4 ವೇದಗಳು ಎಲ್ಲ 6 ಅಂಗಗಳು. ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ ವೇದಶಾಹು ಮನೀಷಿಣ. ಶಬ್ದ ಹೇಳ್ತೀಯ ಒಂದಾದ್ರೂ ಪೂರ್ತಿ ಆಗಿದೆಯಾ ನಿನಗೆ? ಆ ರಂಗ ಶಬ್ದ ಹೇಳ್ತಾರೆ. 4 ವೇದ ಶಬ್ದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆಯ್ತಲ್ಲ, 4 ವೇದ ಬಂತು. ಸಾಮೂಲ ಹಾಸ್ಯ ಮಾಡಿದೆ ಉಪನ್ಯಾಸದಲ್ಲಿ. ಏನ್ ತಮಾಷೆ ಮಾಡ್ತೀರಾ? ವೇದ ಅಂದ್ರೆ ಒಂದೊಂದು ವೇದ 106 ಶಾಖೆ ಇದೆ. ಒಂದೊಂದು ಶಾಖೆಯಲ್ಲಿ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತಿದೆ. ಅಷ್ಟಧ್ಯಯನ ಮಾಡಕ ಥರಗುಟ್ಟಿ ಹೋಗ್ತೀರಿ. ಪೂರ್ತಿ ವೇದಗಳನ್ನ ನಾವು ಕಲ್ತ್ಕೋತೀವಿ. ಅಲ್ಲ, ನೀವು ರಾಮಾಯಣ, ಮಹಾಭಾರತ, ಭಾಗವತ ಎಲ್ಲ ಪೂರ್ತಿ ಕಲ್ತ್ಕೋಬಹುದಾಯ್ತು. ಯಾಕೆ ಮಾಡ್ಲಿಲ್ಲ? ಸಂಸ್ಕೃತನೇ ಕಲೀಲ ಕಣ್ರಿ ಹೆಣ್ಮಕ್ಳು. ಬಹಳ ಬೇಜಾರು. ಇಷ್ಟನೇ ಆಗ್ಲಿಲ್ವಾ ಸಂಸ್ಕೃತ ಬಾಲ್ಯದಲ್ಲೇ? ಯಾರು ಹೇಳ್ಕೊಡ್ಲಿಲ್ವಾ? ಬೇಡವಾದ ಹೊಟ್ಟೆ ಪಾಡಿನ ವಿದ್ಯೆ ನಮ್ ಗುರು ಹೇಳೋರು ಅಂತಂದ್ರೆ ಹೊಟ್ಟರ್ಕ ಅಂದ್ರೆ ಹೊಟ್ಟೆ ತುಂಬಿಸೋಕೋಸ್ಕರ ಕಲಿಯೋ ವಿದ್ಯೆ ಇದು. ಇನ್ನೇನು ಪ್ರಯೋಜನ ಇಲ್ಲ. ಹೇಳಿದ್ರೆ ಅದು ಗೌರವ ಬೇರೆ ಕಲ್ತವ್ರಿಗೆ. ಅಯ್ಯೋ MA PhD ಮಾಡಿದ್ದಾರೆ, ಡಾಕ್ಟರೇಟ್ ಬಂದಿದ್ದಾರೆ, 2 ಲಕ್ಷ ಸಂಬಳ, 3 ಲಕ್ಷ ಸಂಬಳ, ಗೌರವ ಬೇರೆ ಕೊಡ್ತಾರೆ. ಹಾಳು. ನಮ್ ಪುಣ್ಯ ಇಷ್ಟೇ ಇದ್ದಿದ್ದು ಗುರುಗಳೇ, ನೀವೀಗ್ಲೇ ಸಿಕ್ಕಿದ್ದು, ನಾವೇನ್ ಮಾಡೋಣ? ನಾನಲ್ಲ, ಅಯ್ಯೋ ನನ್ನನ್ನು ಹೇಳ್ಬೇಡ್ರಿ. ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲ? ಅಲ್ಲ, ನನಗೆ ಗೊತ್ತಿಲ್ಲ, ನನಗ್ ಗೊತ್ತಿರೋದು ನೀವೇ. ಅದೆಲ್ಲ ಹೇಳ್ಬಾರ್ದು. ಆಗ ನೀವೇ ಅಂತ ಅಂದ್ಬಿಟ್ರೆ ಕಷ್ಟ ಆಗ್ಬಿಡತ್ ನನಗೆ. ನೀರ್ ತಗೊಂಬರ. ಜ್ಞಾನ ಪ್ರಕಾಶಕವಾಗಿರುವುದರಿಂದ ವೇದಗಳನ್ನ ಅವುಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ವೇದಾಂಗಗಳು. ವೇದಾಂಗಗಳು ಪುಸ್ತಕ ಇಟ್ಕೊಂಡಿಲ್ಲ ನೀನು, ಬಾಯಿ ಕಲ್ತ್ಕೊಳ್ಳಿ. ಎಲ್ಲಿದೆ? ವೀರ್ನ ಶ್ರೇಯ ಧೇನವ ಶ್ರೀ ರುದ್ರಸ್ವ ನಮ್ಯ ಭಗೋ ಯಾಜ್ಞ ಒಂದು ಕಡ ಪುಸ್ತಕ ಇಲ್ಲ ಕೊಡ. ಇದೆ ಅಲ್ಲ? ಇಲ್ಲಪ್ಪ, ನನ್ನ ಅವತ್ತ ಕೊಟ್ಟನಲ್ಲ ಪೂರ್ತಿ 180. ನೀವು ಮುಂದೆ ಕಲಿಯೋಕ್ ಹೋದ್ರಣ ಇದನ್ನೇ ಹೇಳ್ಕೊಡಿಲ್ಲ. ಶಿಕ್ಷಾ ವ್ಯಾಕರಣ ಶಿಕ್ಷೆಯೇ ಶಿಕ್ಷೆ ಅಲ್ಲಪ್ಪ, ಶಿಕ್ಷಾ ಅಲ್ಲ. ಶಿಕ್ಷಾ ಅದು ಶಿಕ್ಷೆ ಗೊತ್ತಿಲ್ಲ. ಶಂಕರ ಒಬ್ಬರು ಶಂಕರನ್ ಹಿಡಿದ್ಬಿಟ್ಟಿದ್ರೆ ಎಲ್ಲ ಸಿಕ್ಬಿಡೋದು. ಇಷ್ಟೇ ಇಲ್ಲ ನನಗೆ ಶಂಕರಲ್ಲಿ. ಅದು ನಮ್ ಸ್ಕೂಲ್ಸ್ ಅಲ್ಲಿ ಕಂಪಲ್ಸರಿ ಮಾಡ್ಬೇಕು. ನಮ್ಗೆಲ್ಲ ಯಾರು ಕಂಪಲ್ಸರಿ? ಸ್ಕೂಲೇ ಬೇಡ ಅನ್ನದ? ಹಾ, ಕಂಪಲ್ಸರಿ. ಯಾಕೆ ಹೋಗ್ಬೇಕು ಸ್ಕೂಲಿಗೆ? ಅಯ್ಯೋ, ಪರಮಹಂಸರು ಸ್ಕೂಲಿಗೆ ಹೋಗಿದ್ರ? ಸ್ಕೂಲ್ ಕಂಪಲ್ಸರಿ ಯಾರು ಹೇಳಿದ್ರು? ನೀವು ಕಟ್ಟಾಕೋ ಬೇಡ, ಬಂದೆ ಬರೋದಿಲ್ಲ. ಅಮ್ಮ ಅಂತೂ ಕಳೆದು ಹೋದ ಮೇಲೆ ಚಿಂತೆ ನಮ್ದು. ಮುಂದಕ್ಕೆ ಚಿಂತೆ ಮಾಡೋದ್ ಪ್ರಯತ್ನ ಹೊರತು ಹೋದ ಚಿಂತೆ ಪ್ರಯತ್ನ ಇಲ್ಲ. ಈ ವೇದಗಳ ರಕ್ಷಣೆಗೆ ವೇದಾಂಗಗಳು ಬಂದಿದೆ. ಆ ವೇದಾಂಗಗಳನ್ನ ಚೆನ್ನಾಗಿ ಕಾಪಾಡಬೇಕು ಅಂತ ಸರಿಯಾಗಿ ನಡೀತಾ ಇಲ್ಲ. ಅಥವಾ ಪ್ರತಿಷ್ಠಾ ಶಬ್ದಸ್ಯ ಪಾದರೂಪಕ ಕಲ್ಪನಾರ್ಥತ್ವಾತ್ ವೇದಾಸ್ಪಿತರಾಣಿ ಸರ್ವಾಂಗಾನಿ ಶಿರಾದೀನಿ. ಈಗ ಪ್ರತಿಷ್ಠಾ ಅನ್ನೋದನ್ನ ಪಾದ ಅಂತ ಇಟ್ಕೊಂಡ್ರೆ ಅಂಗಗಳು ಏನಿದೆ ಅಂಗಾನಿ ಪ್ರತಿಷ್ಠಾವ ಕರ್ಮ ಇದೆ ಪ್ರತಿಷ್ಠಾ. ಪ್ರತಿಷ್ಠಾ ಮುಂದಕ್ಕೆ ತಗೊಂಡ್ಬಿಟ್ರು. ಪ್ರತಿಷ್ಠಾ ವೇದ ಸರ್ವಾಂಗಾನಿ ಅಂತ ಮಾಡ್ಕೊಂಡು ಕರ್ಮೇತಿ ಅದನ್ನ ಬೇರೆ ಮಾಡಿ ಪ್ರತಿಷ್ಠಾ ಅನ್ನೋದು. ವೇದಗಳು ವೇದಾಂಗಗಳಲ್ಲಿ ವೇದಾಂಗಗಳನ್ನ ಕರ್ಮ ಪ್ರತಿಷ್ಠಾ ಅಲ್ಲ, ಹಿಂದಿಂದೇ ಪ್ರತಿಷ್ಠಾ. ಕರೆಕ್ಟು, ಹಿಂದಿಂದ ಕರ್ಮ. ಅದೇ ಪಾದ ರೂಪಕ ಅಂದ್ರೆ ಅದೇ. ಆದ್ರೆ ವೇದಗಳೆಲ್ಲ ತಲೆ. ವೇದ ಸರ್ವಾಂಗಾಣಿ ಅಂದ್ರೆ ವೇದಗಳು ಎಲ್ಲ ಅವಯವಗಳು ಅಂತ ಅರ್ಥ ಮಾಡಿದ್ರು. ವೇದಾಂಗಗಳು ಅಂತ ಮೊದಲು ಅರ್ಥ ಮಾಡಿದ್ರು. ಈಗ ವೇದಗಳು ಎಲ್ಲ ಅಂಗಗಳು ಅಂತ ಅರ್ಥ ಮಾಡಿದ್ರು. ಸರ್ವಾಂಗಾನಿ ಶಿರಾದೀನಿ. ಮೊದಲನೇ ಅರ್ಥ ಸರ್ವಾಂಗಾಣಿ ವೇದಾನಿ ಅಂತ, ಅಂಗಸಹಿತವಾದ ವೇದಗಳು. ಈ ಎರಡನೇ ಅರ್ಥ ವೇದಗಳೇ ಉಳಿಯ ಅಂಗಗಳು. ಆ ಪುರುಷನಿಗೆ ಈಗ ಅರ್ಥ ಮಾಡಿದ್ದಾರೆ. ತಸ್ಮಿನ್ ಪಕ್ಷೆ ಶಿಕ್ಷಾದೀನಾಂ ವೇದಗ್ರಹಣೇನೈವ ಗ್ರಹಣಂ ಕೃತಂ ಪ್ರತ್ಯೇತವ್ಯಂ. ಹೀಗೆ ಅರ್ಥ ಹೇಳ್ಬಿಟ್ರೆ ಶಿಕ್ಷಾದಿಗಳು ಸೇರ್ಕೊಳ್ಳೋದೇ ಇಲ್ವಲ್ಲ ಅಂದ್ರೆ ವೇದ ಶಬ್ದಲ್ಲೇ ತಗೊಂಡ್ಬಿಡಿ. ವೇದಾಹ ಬಹು ಜನ ಇದೆಯಲ್ಲ, ವೇದಾಹ ವೇದಾಂಗಾನಿ ಇತ್ಯರ್ಥ. ಬ್ರಾಹ್ಮಣಾಹ ವಿವಿಧಿಷಂತಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾ ಅಂತ ಅರ್ಥ ಮಾಡ್ಬಿಡೋದು ಅಲ್ವಾ? ವೇದ ಇಲ್ಲ ವೇದ ಬಿಡೋಕೇನು ಕಲ್ತಿಲ್ವಲ್ಲ, ಸನ್ಯಾಸ ಮಾಡೋಕೇನೋ ಕಲ್ತಿರ್ಬೇಕು.
ಅಂಗಾನಿ ಗೃಹೀತೆ ಅಂಗಿನಿ ಗೃಹೀತೆ ಅಂಗಿನಿ ಗೃಹೀತೆ ಅಂಗಾನಿ ಗೃಹೀತಾನ್ಯೇವ ಭವಂತಿ. ಒಬ್ಬ ಹುಡುಗನ್ನ ಕರ್ಕೊಂಬಾದ್ರೆ ಅವನ ಅವಯವಗಳು ತಾನೇ ಜೊತೆ ಬರುತ್ತಲ್ಲ, ಹಾಗೆ ವೇದಗಳನ್ನು ತಗೊಂಡ್ಬಂದ್ಮೇಲೆ ವೇದಾಂಗಗಳು ಜೊತೆ ತಾನೇ ಬರುತ್ತೆ. ಅಂಗಿ ವೇದ, ಅಂಗಗಳು ಶಿಕ್ಷಾ ಇತ್ಯಾದಿ, ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ. ವೇದಗಳನ್ನ ಅಂತಂದ್ಮೇಲೆ ವೇದಾಂಗಗಳು ಆಯ್ತು. ತದಾಯತ್ತತ್ವಾದ ಅಂಗಾನಾಂ, ಅದರ ಅಧೀನವಾದ ಅಂಗಗಳೆಲ್ಲ ಅಷ್ಟೇ. ನಿಲ್ಲಿಸ್ಬೇಡ, ನೀವು ಓದೋಣ. ಸತ್ಯ 5 ನಿಮಿಷ ಇಲ್ಲ, 3 ನಿಮಿಷ. ಸತ್ಯಮಾಯತನಂ ಯತ್ರ ತಿಷ್ಠತ್ಯುಪನಿಷತ್ತದು ಆಯತನಂ. ನಿಜವಾದ ಆಧಾರ ಯಾವುದು, ಎಲ್ಲಿ ಉಪನಿಷತ್ತು ಬ್ರಹ್ಮಜ್ಞಾನ ಇರುತ್ತೆ ಸತ್ಯ. ಸತ್ಯ ಅನ್ನೋದು ಹೇಳೋ ಸತ್ಯ, ಸತ್ಯದಲ್ಲಿರೋ ಪ್ರೇಮದ ಸತ್ಯ, ಪರಮಾರ್ಥ ಸತ್ಯ, ಎಲ್ಲವೂ ಅಷ್ಟೇ. ಸತ್ಯಮಿತಿ ಭಾಷ್ಯಕಾರರು ಮಾತಿನ ಸತ್ಯನೇ ಹೇಳೋದು. ಅಮಾಯಿತ ಅಕೌಟಿಲ್ಯಂ ವಾಗ್ಮನಃ ಕಾಯಾನಾಂ. ಇಲ್ಲಿ ಅಮಾಯಿತ ಅಂದ್ರೆ ಮೋಸಗಾರನಾಗದೆ ಇರೋದು ಅಂತ, ವಂಚನೆಯಲ್ಲದೆ ಇರೋದು. ಹೇಳೋದೊಂದು ಮಾಡೋದೊಂದು ಯೋಚಿಸೋದೊಂದು ಆಗ್ಬಾರ್ದು. ಏನ್ ಯೋಚನೆ ಮಾಡ್ತಾನೋ ಏನ್ ಮಾತಾಡ್ತಾನೋ ಹಾಗೆ ನಡವಳಿಕೆ ಇರ್ಬೇಕು. ಆರ್ಜವಂ ಪ್ರತಿಪದ್ಯಸ್ವ ಅಂದ ಧೃತರಾಷ್ಟ್ರ. ಒಳಗೊಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡ್ಬೇಡ, ಒಳಗೇನಿದೆಯೋ ಅದನ್ನೇ ಹೇಳು. ಆಗಲ್ಲ, ನನ್ ಮಕ್ಕಳು ದುಷ್ಟರು ಒಪ್ಕ. ಇಲ್ಲ ನನ್ ಮಕ್ಕಳು ನನ್ ಮಾತು ಕೇಳಲ್ಲ, ನಾನು ನಮ್ಮ ಮಕ್ಕಳನ್ನ ಮಾತು ಕೇಳಿಸ್ತಾ ಇಲ್ಲ ಅಂತ ಹೇಳು. ರಾಜನಾಗಿ ನನ್ ಮಕ್ಳು ಕೇಳಲ್ಲ ಅಂತೀಯ, ಕ್ವಾಟ್ರ ನೋಡು ಎರಡ ಬಡಿಯ. ಅಮಾಯಿತ ಅಕೌಟಿಲ್ಯಂ, ಕುಟಿಲತೆ ಇರದೇ ಇರೋದು. ಕುಟಿಲತೆ ಇರೋದು ಅಂದ್ರೆ ಒಳಗಡೆ ಉದ್ದೇಶ ಬೇರೆ, ಹೊರಗಡೆ ಮಾತಾಡೋದು ಬೇರೆ, ನಡ್ಕೊಳ್ಳೋದು ಇನ್ನೊಂದು ಈ ರೀತಿ. ವಾಂಗ್ ಮನಃ ಕಾಯಾನ. ಸರಿ. ತೇಷು ಹಿ ಆಶ್ರಯತಿ ವಿದ್ಯಾ. ಅಂಥ ಸತ್ಯವಾದ ವ್ಯಕ್ತಿ, ಆರ್ಜವ ಸರಳವಾದ ವ್ಯಕ್ತಿ, ಅಂಥ ವ್ಯಕ್ತಿಯಲ್ಲಿ ವಿದ್ಯೆ ಅನ್ನೋದು ಬಂದು ನಿಂತ್ಕೊಳ್ಳುತ್ತೆ. ಯೇ ಅಮಾಯಾವಿನಃ ಸಾಧವಃ ನ ಅಸುರ ಪ್ರಕೃತಿಷು ಮಾಯಾವಿಷು. ಆಸುರ ಪ್ರಕೃತಿಷು ಅಸುರ ಪ್ರಕೃತಿಷ. ನೀವು ಅಲ್ಲಿ ನೋಡ್ರಿ, ಕನ್ನಡ ಇದೆಯಲ್ಲ. ಅಸುರರ ಸ್ವಭಾವದ, ಅದು ಎರಡಕ್ಕೂ ಆಗ್ಬಿಡುತ್ತೆ. ಆಸುರೀಚ ಸಾ ಪ್ರಕೃತಿಶ್ಚ ಅಸುರ ಪ್ರಕೃತಿ, ಅಸುರಾಣಾಂ ಪ್ರಕೃತಿ ಎರಡು. ಶಂಕರ ಭಾಷ್ಯಂ ಸಿರಿಯೋ ಶಾಂಕರಂ ಭಾಷ್ಯಂ ಸಿರಿಯ? ಶಾಂಕರ ಭಾಷ್ಯ. ಶಾಂಕರ ಭಾಷ್ಯ ಅಂತ ಹೇಳ್ತಾ ಇದೀವಪ್ಪ. ಶಂಕರ ಭಾಷ್ಯ ಆಗತ್ತಾ ಗೊತ್ತಿಲ್ಲ. ಶಂಕರ ಭಾಷ್ಯ, ಶಂಕರ ಷಷ್ಠಿ ಪುರುಷ. ಶಂಕರಾಣಾಮಯಂ ಶಾಂಕರಂ. ಮೊದಲು ಶಂಕರ ವೇದಾಂತ ಸಾರ ಅಂತ ಗುರುಗಳು ಪ್ರಿಂಟ್ ಮಾಡಿದ್ರು. ಈಗಿನವರು ಇದೆಲ್ಲ ಶಾಂಕರ ವೇದಾಂತ ಸಾರ ಆಗಬೇಕು ಅಂತ ತಿದ್ದಿದ್ರು. ಹೀಗೆ ಅಮಾಯಾವಿಯಾದ ಸಾಧುಗಳಲ್ಲಿ ಮಾತ್ರ ವಿದ್ಯೆ ಇರುತ್ತೆ. ಆಸುರ ಪ್ರಕೃತಿ, ರಾಕ್ಷಸಿ ಪ್ರಕೃತಿ ಇರುವಂತಹ ಮಾಯಾವಿಗಳಲ್ಲಿ ಇರೋಲ್ಲ ಅಂತ. ಆಸುರ ಪ್ರಕೃತಿ ಅಂದ್ರೆ ಇಂದ್ರಿಯಗಳಿಗೆ ಭೋಗ ಕೊಡೋದ್ರಲ್ಲೇ ಟೈಮ್ ಕಳೆಯೋದು. ಅಲ್ಲಿ ಸುತ್ತೋಣ, ಇಲ್ಲಿ ಸುತ್ತೋಣ, ಅದ್ ತಿನ್ನೋಣ, ಇದು ತಿನ್ನೋಣ, ಅದ್ ನೋಡೋಣ, ಇದು ನೋಡೋಣ. ಈ ಕುತೂಹಲ ಇದೆಯಲ್ಲ ಪ್ರಪಂಚದ, ಅದೇ ಆಸುರ ಪ್ರಕೃತಿ, ಭೋಗ. ರಾಕ್ಷಸಿ ಪ್ರಕೃತಿ ಅಂದ್ರೆ ಇನ್ನೊಬ್ರಿಗೆ ನೋವು ಮಾಡಿ ಸಂತೋಷ ಪಡೋದು. ಕೆಲಸ ಕೆಡಬೇಕು. ಆ ವಿಗ್ರಹ ಬರೀಬೇಕು. ಯಾರ್ದಾದ್ರು ಮದುವೆ ಆದ್ರೆ ಸೆಟ್ಲ್ ಆದ್ರೆ ಆ ಹುಡುಗಿ ಇಂಥವಳು ಅಂತವಳು ಒಂದು ಗುಟ್ಟಾಗಿ ಒಂದು ಕಾಗದ ಬರ್ಬೋದು, ಕೆಟ್ಟ ಹಾಳಾಗೋದು. ಈಗ ಸರಿ, ಬೇಕಾಷ್ಟು ಜನ ಇದ್ದಾರೆ ಅಂತ. ಹಾಗೆ ಮಾಡಿದ್ರೆ ಒಳ್ಳೇದಾಗತ್ತೆ ಏನ್ ಮಾಡ್ಕೊಂಡ್ಯಾರ ಅವರು. ಮದ್ದು ಹಾಕಿದ್ರೆ ಒಳ್ಳೇದಾಗತ್ತೆ ಏನ್ ಮಾಡ್ಕೊಂಡ್ಯಾರಲ್ಲ. ಅಂಥ ಕೆಟ್ಟ ಸ್ವಭಾವ ಇನ್ನೊಂದು. ಆಯ್ತು. ನಯೇಶು ಜಿಂಹಂ ಅನೃತಂ ನ ಮಾಯಾಚ ಇತಿ ಶ್ರುತೇ. ಯಾರಲ್ಲಿ ಕುಟಿಲ ಇಲ್ಲವೋ, ಯಾರಲ್ಲಿ ಸುಳ್ಳಿಲ್ಲವೋ, ಯಾರು ಮೋಸಗಾರರಲ್ಲವೋ, ವಂಚನೆ ಮಾಡೋದಿಲ್ವೋ ಅವರಲ್ಲೇ ವಿದ್ಯೆ ಇರುತ್ತೆ. ತೇಷಾಮೇವೇಶು ಬ್ರಹ್ಮಲೋಕ ನಯೇಶು ಅಲ್ವಾ ಪ್ರಶ್ನ. ತಸ್ಮಾತ್ ಸತ್ಯಮಾಯತನ ಮಿತಿ ಕಲ್ಪ್ಯತೆ. ಅದನ್ನ ಸತ್ಯವನ್ನೇ ಆಯತನ ಅಂತ ಹೇಳಿದ್ವಿ. ತಪಾದಿಶ್ವೇವ ಪ್ರತಿಷ್ಠಾತ್ವೇನ ಪ್ರಾಪ್ತಸ್ಯ ಸತ್ಯಸ್ಯ ಪುನಃ ಆಯತನತ್ವೇನ ಗ್ರಹಣಂ ಸಾಧನಾತಿಶಯತ್ವ ಪ್ರದರ್ಶನಾರ್ಥಂ ಜ್ಞಾಪನಾರ್ಥಂ. ಅಲ್ಲ, ಹಿಂದೆ ತಪಾದಿ ಪ್ರತಿಷ್ಠಾ ಅಂತ ಹೇಳಿದಾಗಲೇ ಅಲ್ಲೇನಿದೆ ತಪಸ್ಸು 4 ಕರ್ಮ ತಸ್ಸಿ ತಪೋದಮ ಕರ್ಮೇತಿ ಪ್ರತಿಷ್ಠಾ ಅಂತ ಹೇಳಿದಾಗ ತಪ ಆದಿಗಳಲ್ಲೇ ಸತ್ಯ ಬಂತು. ಆದ್ರೂ ಕೂಡ ಪುನಃ ಸತ್ಯವೇ ಆಯತನ ಅಂತ ಮತ್ತೊಂದ್ಸಲ ಹೇಳಿದ್ರಿಂದ
ಹೆಚ್ಚಿನ ಸಾಧನ ತಪಸ್ಸು ಮುಂತಾದ ಎಲ್ಲಕ್ಕಿಂತಲೂ ಸತ್ಯವನ್ನು ಹೇಳೋದು. ಅದ ಅಶ್ವಮೇಧ ಸಹಸ್ರಂಚ ಸತ್ಯಂಚ ತುಲಯಾಧೃತಂ ಅಶ್ವಮೇಧ ಸಹಸ್ರಾಚ್ಚ ಸತ್ಯಮೇಕಂ ವಿಶಿಷ್ಯತೆ. ಸತ್ಯಮೇವ ವಿಶಿಷ್ಯತೆ ಆಗ್ಬೋದಾಯ್ತು. ಅಶ್ವಮೇಧ ಸಹಸ್ರದ ಪುಣ್ಯ ಒಂದ್ ಕಡೆ, ಸತ್ಯವನ್ನು ಹೇಳುವಂತಹ ಪುಣ್ಯ ಎರಡು ತಕ್ಕಡಿಲಿ ಇಟ್ರೆ 1000 ಅಶ್ವಮೇಧದ ಪುಣ್ಯಕ್ಕಿಂತೂ ಸತ್ಯ ಹೇಳುವ ಪುಣ್ಯವೇ ಹೆಚ್ಚು. ಜೀವನದಲ್ಲಿ ಎಂಥ ನಷ್ಟ ಆಗ್ಲಿ, ಎಂಥ ಅವಮಾನ ಆಗ್ಲಿ, ಎಂಥ ಕೆಡಕಾಗ್ಲಿ ಸುಳ್ಳು ಹೇಳಲ್ಲ, ಅದ್ ನೀವು ಮಾಡಿದ್ರೆ ದಾಟ್ಕೋತೀರಿ. ಭಾರಿ ಕಷ್ಟ ಅದು. ಓಂ ಆಪ್ಯಾಯಂತು. ನಾಳೆ